ಬ್ರಹ್ಮಾದಿ ದೇವತೆಗಳು ವಿಶಿಷ್ಟವಾಗಿ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದಾರೆ. ತತ್ವಜ್ಞಾನಕ್ಕಾಗಿ ನೀನು ಅವತಾರ ಮಾಡಬೇಕು. ಗೌತಮ ಋಷಿಗಳ ಶಾಪದಿಂದ ತತ್ವಜ್ಞಾನ ಅನ್ನೋದು ನಷ್ಟಪ್ರಾಯವಾದಾಗ ಬ್ರಹ್ಮಾದಿಗಳ ಪ್ರಾರ್ಥನೆಯಂತೆ ಭಗವಂತ ಜ್ಞಾನಕ್ಕಾಗಿಯೇ ತತ್ವಜ್ಞಾನವನ್ನ ಕೊಡಬೇಕು ಅಂತಲೇ ವೇದವ್ಯಾಸನಾಗಿ ಅವತಾರವನ್ನ ಮಾಡಿ ವೇದ ವಿಭಾಗ, ವೇದಾರ್ಥ ನಿರ್ಣಯಕ್ಕಾಗಿ ಶ್ರೀಮದ್ ಬ್ರಹ್ಮಸೂತ್ರಗಳ ರಚನೆ, ಅಷ್ಟಾದಶ ಪುರಾಣಗಳು ಇದೆಲ್ಲವನ್ನ ನಿರ್ಮಾಣ ಮಾಡಿದ. ಕೊನೆಗೆ ಯಾರು ವೇದಾರ್ಥಕ್ಕೆ ಅನಧಿಕಾರಿಗಳಿದ್ದಾರೆ, ವೇದ ಅಧ್ಯಯನ ಮಾಡ್ಲಿಕ್ಕೆ ಅನಧಿಕಾರಿಗಳಾದ ವ್ಯಕ್ತಿಗಳು ಯಾರಿದ್ದಾರೆ ಅಂತಹ ಸ್ತ್ರೀಶೂದ್ರ ಬ್ರಹ್ಮಬಂಧುಗಳಿಗೋಸ್ಕರವಾಗಿಯೇ ವೇದಾರ್ಥವನ್ನ ತಿಳಿಸಿಕೊಡತಕ್ಕಂತಹ ಶ್ರೀಮನ್ ಮಹಾಭಾರತ ಎನ್ನುವಂತಹ ಅದ್ಭುತವಾದ ಗ್ರಂಥವನ್ನ, ಇತಿಹಾಸ ಗ್ರಂಥವನ್ನ ನಿರ್ಮಾಣ ಮಾಡಿದ. ಯಾರು ವೇದ ಅಧ್ಯಯನ ಮಾಡ್ಲಿಕ್ಕೆ ಅಧಿಕಾರಿಗಳಿದ್ದಾರೆ ಅಂತಹವರಿಗೂ ಕೂಡ ವೇದಾರ್ಥವನ್ನ ಸ್ಪಷ್ಟ ಮಾಡ್ಕೊಳ್ಳಿಕ್ಕಾಗಿ ಮಹಾಭಾರತದ ಅಧ್ಯಯನ ಅವಶ್ಯಕ. ಇನ್ನು ಯಾರು ವೇದಕ್ಕೆ ಅನಧಿಕಾರಿಗಳಿದ್ದಾರೆ ಅಂಥವರಿಗಂತೂ ಮಹಾಭಾರತವೇ ವೇದ. ತದೇವ ವೇದಸ್ತ್ವನ್ಯೇಷಾಂ. ಮಹಾಭಾರತದ ಅಧ್ಯಯನವಿಲ್ಲದೆ, ಮಹಾಭಾರತದ ಜ್ಞಾನವಿಲ್ಲದೆ ಮೋಕ್ಷ ಇಲ್ಲ ಅನ್ನುವಷ್ಟು ಸ್ಪಷ್ಟವಾಗಿ ವೇದವ್ಯಾಸ ದೇವರ ಮತ್ತು ಶ್ರೀಮದಾಚಾರ್ಯರ ಮಾತುಗಳು ನಮಗೆ ಪ್ರಮಾಣವಾಗಿ ನಿಂತಿವೆ. ಆದ್ದರಿಂದ ತ್ರಿಶೂದ್ರ ದ್ವಿಜ ಬಂಧುಗಳಿಗೋಸ್ಕರವಾಗಿಯೇ ನಿರ್ಮಾಣ ಮಾಡಿದ ಮತ್ತು ಅಧಿಕಾರಿಗಳಾಗಿರತಕ್ಕಂತಹ ವೇದ ಅರ್ಥಜ್ಞರಿಗೂ ಕೂಡ ವಿಶಿಷ್ಟವಾದ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಬರಲಿ ಎನ್ನುವ ದೃಷ್ಟಿಯಲ್ಲಿ ಭಗವಂತ ವೇದವ್ಯಾಸ ರೂಪದಿಂದ ನಿರ್ಮಾಣ ಮಾಡಿಕೊಟ್ಟ ಭುವನಾದ್ಭುತವಾದ ಒಂದು ಗ್ರಂಥ ಶ್ರೀಮನ್ ಮಹಾಭಾರತ. ಹರಿವಾಯು ಗುರುಗಳ ಪರಮಾನುಗ್ರಹದ ಕಾರಣದಿಂದ ನಾವು ಅನೇಕ ದಿನಗಳಿಂದ ಇಂತಹ ಶ್ರೀಮನ್ ಮಹಾಭಾರತದ ಪ್ರತಿ ಶ್ಲೋಕದ ಅರ್ಥಾನುಸಂಧಾನವನ್ನ ಮಾಡ್ತಾ ಬರ್ತಾ ಇದ್ದೇವೆ. ವಾದಿರಾಜ ಗುರುಗಳ ಲಕ್ಷಾಲಂಕಾರ ಪ್ರಧಾನ ನಿರ್ಣಯ ವಿಷಯದಲ್ಲಿ ಆಚಾರ್ಯರ ನಿರ್ಣಯಾದಿಗಳನ್ನ ಇಟ್ಟುಕೊಂಡು ಏನು ಮಹಾಭಾರತದ ಸಮಗ್ರ ಅನುಸಂಧಾನ ಮಾಡಬೇಕು ಅಂತ ದೊಡ್ಡ ಸಾಹಸದ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ. ಹರಿವಾಯು ಗುರುಗಳ ಪರಮಾನುಗ್ರಹದಿಂದ ಆದಿಪರ್ವ, ಸಭಾಪರ್ವ, ವನಪರ್ವ ಮತ್ತು ವಿರಾಟ ಎಲ್ಲ ದೊಡ್ಡ ದೊಡ್ಡ ಪರ್ವಗಳೇ, ಪ್ರಧಾನವಾದ ಪರ್ವಗಳೇ. ಆ ಎಲ್ಲ ಪರ್ವಗಳ ಅನುಸಂಧಾನವನ್ನ ಹರಿಗುರುಗಳು ನಮ್ಮ ನಿಮ್ಮಲ್ಲಿದ್ದು ಸಾಂಗವಾಗಿ ನಡೆಸಿಕೊಂಡಿದ್ದಾರೆ. ವಾಗ್ಯಜ್ಞ ನಮ್ಮಿಂದ ಮಾಡಿಸಿಕೊಂಡಿದ್ದಾರೆ, ಸಮರ್ಪಿಸಿಕೊಂಡಿದ್ದಾರೆ. ಅದರಂತೆ ಈಗ 5ನೇ ಪರ್ವ ರೂಪದಲ್ಲಿ ನಮ್ಮ ಮುಂದೆ ನಿಲ್ಲುವಂಥದ್ದು ಆದಿಪರ್ವ ಆಯಿತು, ಸಭಾಪರ್ವ ಆಯಿತು, ವನಪರ್ವ ಆಯಿತು, ವಿರಾಟ ಆಯಿತು, ಈಗ ಉದ್ಯೋಗ ಪರ್ವದ ಅನುಸಂಧಾನವನ್ನು ಮಾಡಬೇಕು. ಭಾರತದ ಒಂದಕ್ಷರದ ಶ್ರವಣದಿಂದ ಸಾವಿರಾರು ಗೋದಾನಗಳನ್ನ ಮಾಡಿದ ಫಲ, ಪುಷ್ಕರದ ತೀರ್ಥದಲ್ಲಿ ಸ್ನಾನ ಮಾಡಿದ ಫಲ. ಅದರಂತೆ ಪಾಂಡವರ ಅಜ್ಞಾತವಾಸ ಅದನ್ನ ಕೇಳಿ ಮುಗಿಸಿದ್ದೇವೆ. ಅದರ ಮಂಗಳದ ಸಂದರ್ಭದಲ್ಲಿ ಅಭಿಮನ್ಯುವಿನ ಜೊತೆಯಲ್ಲಿ ಉತ್ತರಾದೇವಿಯ ವಿವಾಹವೂ ಕೂಡ ವೈಭವದಿಂದ ನಡೆದಿದೆ. ಅಲ್ಲಿಂದ ಇನ್ನು ಮುಂದಕ್ಕೆ ಸಭೆಯಲ್ಲಿ ಕೂತ ಧರ್ಮರಾಜಾದಿಗಳು ಏನು ಮಾಡಿದರು ಅನ್ನೋದು ಪ್ರಶ್ನೆ. ಯಾರ ಪ್ರಶ್ನೆ? ಜನಮೇಜಯನ ಪ್ರಶ್ನೆ. ನನ್ನ ಹಿರಿಯರು ಏನು ಮಾಡಿದ್ರು ಮುತ್ತಾತಂದಿರಲ್ಲ, ನನಗದು ಬೇಕಲ್ಲ ಅನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಹೊರಟದ್ದೇ ಉದ್ಯೋಗ ಪರ್ವ. 198 ಅಧ್ಯಾಯಗಳಷ್ಟು ದೀರ್ಘವಾಗಿದೆ ಈ ಪರ್ವ. 198 ಅಧ್ಯಾಯಗಳು. ಇನ್ನೆಷ್ಟು ದೊಡ್ಡದಾಗಿದೆ ಆಲೋಚನೆ ಮಾಡ್ಕೊಳ್ಬಹುದು. ಇದರಲ್ಲಿ ಅತ್ಯಂತ ಪ್ರಧಾನವಾಗಿ ವಿದುರ ನೀತಿ, ಸನತ್ಸುಜಾತಿ ಇದೆಲ್ಲ ಬರುತ್ತೆ. ಇದು ಪ್ರಧಾನವಾಗಿ ಇದರಲ್ಲಿ ಏನ್ ಹೇಳ್ತಾರೆ ಉದ್ಯೋಗ ಪರ್ವದಲ್ಲಿ ಅಂದ್ರೆ, ಯುದ್ಧಕ್ಕೆ ರೆಡಿ ಆಗೋದು ಉದ್ಯೋಗ.
ನಮ್ ಪಾರ್ಟಿ ಯಾರು ಅವ್ರ ಪಾರ್ಟಿ ಯಾರು ಅಂತೆಲ್ಲ ಚಿಂತನೆ ಮಾಡ್ಕೊಂಡು ವಿವೇಕ ಮಾಡಿಕೊಂಡು ಎಲ್ಲ ಅದರಲ್ಲಿ ಪ್ರಧಾನವಾಗಿ 198 ಅಧ್ಯಾಯಗಳಿವೆ ಇದರಲ್ಲಿ ಅವಾಂತರ ಪರ್ವಗಳು 12 ಅವಾಂತರ ಪರ್ವಗಳು. ಒಂದು ಸೇನೋದ್ಯೋಗ ಪರ್ವ. ಆ ಸೇನೋದ್ಯೋಗ ಪರ್ವಕ್ಕೆ ಮಂತ್ರ ಪರ್ವ ಅಂತ ಇನ್ನೊಂದು ಹೆಸರಿದೆ. ಅದಾದ್ಮೇಲೆ ಸಂಜಯ ಯಾನ ಪರ್ವ ಅಂತ ಇನ್ನೊಂದು. ಅದಾದ್ಮೇಲೆ ಪ್ರಜಾಗರ ಪರ್ವ. ಈ ಪ್ರಜಾಗರ ಪರ್ವದಲ್ಲೇ ವಿದುರ ನೀತಿ ಬರುವಂಥದ್ದು. ಅದಾದ್ಮೇಲೆ ಸನತ್ಸುಜಾತೀಯ ಪರ್ವ, ಸನತ್ ಕುಮಾರರು ಉಪದೇಶ ಮಾಡುವಂಥದ್ದು. ಅದಕ್ಕೆ ಸಂಪೂರ್ಣವಾಗಿ ವ್ಯಾಖ್ಯಾನ ಅವಶ್ಯಕ ಅದಕ್ಕೆ. ಅದಾದ್ಮೇಲೆ ವ್ಯಾಸಾಭಿಗಮನ ಪರ್ವ. ಅದಾದ ನಂತರ ಭಗವದ್ಯಾನ ಪರ್ವ. ಅದಾದ್ಮೇಲೆ ವಿವಾದ ಪರ್ವ. ಅದು ಮುಗಿದ ಮೇಲೆ ಸೈನ್ಯ ನಿರ್ಯಾಣ ಪರ್ವ. ಅದಾದ್ಮೇಲೆ ಭೀಷ್ಮಾಭಿಷೇಚನ ಪರ್ವ. ಇದಾದ್ಮೇಲೆ ಉಲೂಕದೂತಾಗಮನ ಪರ್ವ. ಅದಾದ್ಮೇಲೆ ರಥಾಧಿರಥ ಸಂಖ್ಯಾನ ಪರ್ವ. ಕೊನೆಯಲ್ಲಿ ಅಂಬೋಪಾಖ್ಯಾನ ಪರ್ವ. ಇಲ್ಲಿಗೆ ಅವಾಂತರ ಪರ್ವಗಳು ಮುಗಿತದೆ. ಇದಾದ ನಂತರ ಯುದ್ಧ ಆರಂಭ ಆಗೋದು ಭೀಷ್ಮ ಪರ್ವ, ಭಗವದ್ಗೀತೆ ಅದೆಲ್ಲ ಅಲ್ಲಿ ಬರುತ್ತೆ. ಇರ್ಲಿ, ಒಟ್ನಲ್ಲಿ ಇಷ್ಟು ಅವಾಂತರ ಪರ್ವಗಳಿಂದ ಕೂಡಿದ್ದು ಉದ್ಯೋಗ ಪರ್ವ. ಪ್ರತಿಯೊಬ್ಬರೂ ತಿಳ್ಕೊಳ್ಳೇಬೇಕಾದ ಎಲ್ಲ ವಿಷಯಗಳು ಇದರಲ್ಲಿದೆ. ಮುಖ್ಯವಾಗಿ ವಿದುರ ನೀತಿ, ಭಗವತ್ತತ್ವ ವಿಜ್ಞಾನ, ವೇದಾಂತದ ಶಾಸ್ತ್ರಾರ್ಥ ಜ್ಞಾನ ಬೇಕು ಅಂತ ಅಪೇಕ್ಷೆ ಪಡತಕ್ಕ ವ್ಯಕ್ತಿಗಳಿಗೆ ಸನತ್ಸುಜಾತೀಯ ಬಹಳ ಅದ್ಭುತವಾದ ವಿಷಯಗಳು. ಇಂತಹ ಉತ್ಕೃಷ್ಟವಾದಂತಹ 198 ಮೆಟ್ಟಿಲುಗಳನ್ನು ಹತ್ತಬೇಕು ನಾವೀಗ. ಆ 198 ಮೆಟ್ಟಿಲುಗಳನ್ನು ಹತ್ತಲಿಕ್ಕಾಗಿ ನಾವು ವಿರಾಟ ಪರ್ವದ ಕೊನೆಯ ಮೆಟ್ಟಿಲಿನಿಂದ ಉದ್ಯೋಗ ಪರ್ವದ ಮೊದಲನೇ ಮೆಟ್ಟಿಲು ಹತ್ತಬೇಕೀಗ. ಏನ್ ಹೇಳ್ತಾರೆ? ಇಂತಹ ಉದ್ಯೋಗ ಪರ್ವದಲ್ಲಿ ಪ್ರತಿಪಾದ್ಯನಾಗಿ ನಿಂತ ಶ್ರೀಕೃಷ್ಣ ಹೇಳುವ ನನ್ನಲ್ಲಿಯೂ ಕೇಳುವ ನಿಮ್ಮಲ್ಲಿಯೂ ವಿಶಿಷ್ಟವಾದಂತಹ ಸನ್ನಿಧಾನವನ್ನ ಇಟ್ಟು ಮುಖ್ಯ ಪ್ರಾಣದೇವರ ಸಕಲ ಇಂದ್ರಿಯಾಭಿಮಾನಿ ದೇವತೆಗಳ ಮೂಲಕ ಈ ಉದ್ಯೋಗ ಪರ್ವದ ಶ್ರವಣವನ್ನ ಚಿಂತನವನ್ನ ನಮ್ಮಿಂದ ಯಥಾಯೋಗ್ಯವಾಗಿ ಮಾಡಿಸಿ ವಿಶಿಷ್ಟವಾದಂತಹ ತತ್ವಜ್ಞಾನವನ್ನ ಕೊಡ್ಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ವೈಶಂಪಾಯನ ಉವಾಚ ಕೃತ್ವಾ ವಿವಾಹಂತು ಕುರು ಪ್ರವೀರಾಃ ತದಾಭಿಮನ್ಯೋರ್ಮುದಿತಾಃ ಸಪಕ್ಷಾಃ ವಿಶ್ರಮ್ಯ ಚತ್ವಾರ್ಯುಷಸಃ ಪ್ರತೀತಾಃ ಸಭಾಂ ವಿರಾಟಸ್ಯ ತತೋಭಿಜಗ್ಮುಃ ಸಭಾತು ಸಾ ಮತ್ಸ್ಯಪತೇಃ ಸಮೃದ್ಧಾ ಮಣಿಪ್ರವೇಕೋತ್ತಮರತ್ನಚಿತ್ರಾ ನಿಸ್ತಾಸನಾ ಮಾಲ್ಯವತೀ ಸುಗಂಧ ತಾಮಭ್ಯಯುಸ್ತೆ ನರರಾಜವರ್ಯಾಃ ಅಥಾಸನಾನ್ಯಾವಿಶತಾಂ ಪುರಸ್ತಾದ್ ಉಭೌ ವಿರಾಟದ್ರುಪದೌ ನರೇಂದ್ರೌ ವೃದ್ಧಶ್ಚ ಮಾನ್ಯಃ ಪೃಥಿವೀಪತೀನಾಂ ಪಿತಾಮಹೋ ರಾಮ ಜನಾರ್ದನೌ ಚ ಪಾಂಚಾಲರಾಜಸ್ಯ ಸಮೀಪತಸ್ತು ಶಿನಿಪ್ರವೀರಃ ಸಹ ರೌಹಿಣೇಯಃ ಮತ್ಸ್ಯಸ್ಯ ರಾಜ್ಞಸ್ತು ಸುಸನ್ನಿಕೃಷ್ಟೌ ಜನಾರ್ದನಶ್ಚೈವ ಯುಧಿಷ್ಠಿರಶ್ಚಾಸುತಾಶ್ಚ ಸರ್ವೇ ದ್ರುಪದಸ್ಯ ರಾಜ್ಞೋ ಭೀಮಾರ್ಜುನೌ ಮಾದ್ರವತೀ ಸುತೌ ಚ ಪ್ರದ್ಯುಮ್ನ ಸಾಂಬೌ ಚ ಯುಧಿಪ್ರವೀರೌ ವಿರಾಟಪುತ್ರಶ್ಚ ಸಹಾಭಿಮನ್ಯುಃ ಸರ್ವೇ ಚ ಶೂರಾಃ ಪಿತೃಭಿಃ ಸಮಾನಾಃ ವೀರ್ಯೇಣ ರೂಪೇಣ ತಥಾ ಬಲೇನ ಉಪಾವಿಶನ್ ದ್ರೌಪದೇಯಾಃ ಕುಮಾರಾಃ ಸುರತ್ನಚಿತ್ರೇಷು ವರಾಸನೇಷು ತತ್ರೋಪವಿಟ್ಟೇಷು ವರಾಸನೇಷು ವಿಭ್ರಾಜಮಾನಾಂಬರಭೂಷಣೇಷು ರರಾಜಸಾ ರಾಜವತೀ ಸಮೃದ್ಧಾ ಗ್ರಹೈರಿವದ್ಯೌರ್ವಿಮಲೈರುಪೇತಾ ತತಃ ಕಥಾಸ್ತೆ ಸಮವಾಯಯುಕ್ತಾಃ ಕೃತ್ವಾ ವಿಚಿತ್ರಾಃ ಪುರುಷಪ್ರವೀರಾಃ ತಸ್ಥುರ್ಮುಹೂರ್ತಂ ಪರಿಚಿಂತಯन्तಃ ಕೃಷ್ಣಂ ನೃಪಾಸ್ತೆ ಸಮುದೀಕ್ಷಮಾಣಾಃ ಕಥಾಂತಮಾಸಾದ್ಯ ಜನಾರ್ದನೇನ ಸಂಘಟ್ಟಿತಾಃ ಪಾಂಡವಕಾರ್ಯಹೇತೋಃ ತೇ ರಾಜಸಿಂಹಾಃ ಸಹಿತಾಃ ಶೃಣ್ವನ್ ವಾಕ್ಯಂ ಮಹಾರ್ಥಂ ಚ ಮಹೋದಯಂ ಚ. ಧರ್ಮೇಜಯನ ಪ್ರಶ್ನೆ, ನಮ್ಮ ಹಿರಿಯರು ಏನು ಮಾಡಿದ್ರು, ಮದುವೆ ಆದ್ಮೇಲೆ ಏನಾಯ್ತು ಸಭೆಯಲ್ಲಿ ಅಂತ ಕೇಳಿದ್ದಕ್ಕೆ ಉತ್ತರವನ್ನ ಕೊಡ್ತಾರೆ ವೈಶಂಪಾಯನರು. ಅಭಿಮನ್ಯುವಿನ ಮದುವೆಯನ್ನ ಮಾಡಿದ್ರು. ಮದುವೆ ಆದ ತಕ್ಷಣ ಮೀಟಿಂಗು ಅಂತ ಹೋಗ್ಲಿಲ್ಲ ಅವರು. ಮದುವೆ ಮಾಡಿ ಅವರ ಪಾರ್ಟಿ
ಅಂದ್ರೆ ಇವರಿಗೆ ಸಪೋರ್ಟ್ ಮಾಡತಕ್ಕಂತಹ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರ ಜೊತೆಯಲ್ಲಿ 4 ದಿವಸ ಚತ್ವಾರಿ ಉಷಸಃ ವಿಶ್ರಮ್ಯ 4 ದಿನ ವಿಶ್ರಾಂತಿ ಪಡೆದರು. ಹಾಗೆ ಸಂತೋಷವಾಗಿದ್ದಾರೆ, ಬಹಳ ಅದ್ಭುತವಾಗಿ. ಮುದಿತಾಹ, ಬಹಳ ಸಂತೋಷ ಆಯ್ತು. ಆ ವನವಾಸದ ಕಷ್ಟ, ಅಜ್ಞಾತವಾಸದ ಕಷ್ಟ ಎಲ್ಲ ಮುಗೀತು ಕೃಷ್ಣದೇವರ ದಯದಿಂದ. ಇನ್ನೇನು ಸಮಸ್ಯೆ ಇಲ್ಲ, ಇನ್ನೆಲ್ಲ ಭಾಗ್ಯೋದಯ ಅನ್ನುವಂಥ ಅನುಸಂಧಾನದೊಂದಿಗೆ 4 ದಿವಸ ರೆಸ್ಟ್ ಮಾಡಿದ್ದಾರೆ. ಅದಾದ ಮೇಲೆ 5ನೇ ದಿವಸ ಬೆಳಗ್ಗೆ ಬಹಳ ಸಂತೋಷದಿಂದ ವಿರಾಟ ಮಹಾರಾಜನ ಸಭೆಗೆ ಹೊರಟರು. ಆ ವಿರಾಟನ ಸಭಾ ಎಷ್ಟು ವೈಭವದಿಂದ ಇದೆ ಅಂತಂದ್ರೆ, ಮಣಿ ಪ್ರವೇಕೋತ್ತಮ ರತ್ನಚಿತ್ರ, ಉತ್ತಮವಾದ ಮಣಿಗಳು, ವಿಶಿಷ್ಟವಾದಂತಹ ರತ್ನಗಳು, ಒಳ್ಳೆ ಗಂಧಗಳು, ಮಾಲೆಗಳು, ಒಳ್ಳೆ ಆಸನಗಳು, ಇದೆಲ್ಲದರಿಂದ ಕೂಡಿದೆ ಅವನ ಸಭೆ. ಅಂತಹ ಸಭಾಭವನಕ್ಕೆ ಪ್ರವೇಶ ಮಾಡ್ತಾರೆ ಪಾಂಡವರು. ಅಲ್ಲಿ ಆ ಇಡೀ ಸಭೆಯಲ್ಲೇ ವೃದ್ಧರಾಗಿದ್ದಂತಹ ವ್ಯಕ್ತಿಗಳು, ಅವರು ರಾಜರುಗಳಿಬ್ಬರು, ವಿರಾಟ ರಾಜ, ಇನ್ನೊಬ್ಬ ದೃಪದ ಮತ್ತು ವಿರಾಟ, ಇವರಿಬ್ಬರು ಅಲ್ಲಿ ಕೂತಿದ್ದಾರೆ. ಅಂದ್ರೆ ಆಸನಗಳ ಅಕ್ಕಪಕ್ಕ ಅವರಿಬ್ಬರು ಪಕ್ಕ ಪಕ್ಕದಲ್ಲಿ ಕೂತ್ರು. ಯಾರು? ವಿರಾಟ ರಾಜ, ದೃಪದ. ಅದಾದ್ಮೇಲೆ ವೃದ್ಧಶ್ಚ ಮಾನ್ಯ ಪಿತಾಮಹ. ಪಿತಾಮಹ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಭೀಷ್ಮಾಚಾರ್ಯರು. ಅವ್ರು ಯಾರು? ವೃದ್ಧಶ್ಚ ಮಾನ್ಯಶ್ಚ, ಅಲ್ಲಿ ವಯಸ್ಸಿನಲ್ಲಿ 100 ವರ್ಷ ಹಿರಿಯರು, ವೃದ್ಧರು. ಮತ್ತೆ ವಿದ್ಯೆಯಿಂದ, ಬಲದಿಂದ ಮಾನ್ಯರು, ಮರ್ಯಾದೆಯನ್ನ ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಯೋಗ್ಯರೂ ಆಗಿದ್ದಂತಹ ಪಿತಾಮಹರು. ಪೃಥ್ವೀಪತೀನಾಂ ಪಿತಾಮಹ, ಅಲ್ಲಿದ್ದಂತಹ ಪಾಂಡವರ ಪಿತಾಮಹರಾದಂತಹ ಭೀಷ್ಮಾಚಾರ್ಯರು, ಮತ್ತೆ ರಾಮ ಜನಾರ್ದನ, ಬಲರಾಮದೇವರು ಮತ್ತು ಕೃಷ್ಣದೇವರು ಎಲ್ಲ ಅವರವರ ಆಸನದಲ್ಲಿ ಕೂತರು. ದೃಪದರಾಜನ ಹತ್ತಿರದಲ್ಲಿ ಸಾತ್ಯಕಿ ಕೂತ ಬಲರಾಮದೇವರ ಜೊತೆಯಲ್ಲಿ. ವಿರಾಟ ರಾಜನ ಹತ್ತಿರದಲ್ಲಿ ಧರ್ಮರಾಜ ಮತ್ತು ಕೃಷ್ಣ ಮತ್ತು ಧರ್ಮರಾಜ ಇಬ್ಬರು ಕೂತರು. ಅಲ್ಲೆಲ್ಲ ದೃಪದರಾಜನ ಎಲ್ಲ ಮಕ್ಕಳು, ಭೀಮ, ಅರ್ಜುನ, ನಕುಲ ಸಹದೇವ, ಪ್ರದ್ಯುಮ್ನ, ಸಾಂಬ, ವಿರಾಟದ ಮಗನಾಗಿರತಕ್ಕ ಉತ್ತರ, ಅಭಿಮನ್ಯು, ಮತ್ತೆ ರೂಪದಿಂದ, ಬಲದಿಂದ ತಮ್ಮ ತಂದೆಗಳಿಗೆ ಸಮನಾಗಿದ್ದಂತಹ ದ್ರೌಪದಿಯಲ್ಲಿ ಹುಟ್ಟಿ ಬಂದ ಪಾಂಡವರ 5 ಜನ ಮಕ್ಕಳು. ಅವರೆಲ್ಲ ರತ್ನದಿಂದ ಘಟ್ಟಿತವಾದ, ಅಂದ್ರೆ ರತ್ನದಿಂದ ನಿರ್ಮಾಣ ಮಾಡಿದ ಒಳ್ಳೆ ಆಸನಗಳೆಲ್ಲ ಅವರೆಲ್ಲ ಕೂತರು. ಇವರೆಲ್ಲ ಕೂತ ಮೇಲೆ ಅವರೆಲ್ಲ ಒಳ್ಳೆ ವಸ್ತ್ರಾಭರಣಗಳನ್ನು ಹಾಕೊಂಡಿದ್ದಾರೆ, ದೊಡ್ಡ ಆಸನದಲ್ಲಿ ಕೂತಿದ್ದಾರೆ, ಶ್ರೇಷ್ಠವಾದ ಆಸನದಲ್ಲಿ. ಹೇಗಿದೆ ಅಂದ್ರೆ, ಒಳ್ಳೆ ಸಾತ್ವಿಕವಾದ ಗ್ರಹಗಳಿಂದ ಆಕಾಶ ತುಂಬಿ ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ, ಹಾಗೆ ಸಾತ್ವಿಕವಾದ ಗ್ರಹೈರಿವ ದ್ಯೌರ್ ವಿಮಲೈಹಿ ಗ್ರಹೈರಿವ, ಶುದ್ಧವಾದ ಗ್ರಹಗಳಿಂದ ಕೂಡಿದ ಆಕಾಶ ಹೇಗೋ ಹಾಗಿತ್ತು ವಿರಾಟನ ಸಭೆ. ಅವರೆಲ್ಲ ಸೇರಿ ಮಾತಾಡ್ತಾರೆ. ಅಂದ್ರೆ ಸಬ್ಜೆಕ್ಟ್ ಏನು? ನಾವೆಲ್ಲ ಮೀಟಿಂಗ್ ಸೇರಿರೋದು ಯಾಕೆ ಈ ಸಭೆಯಲ್ಲಿ? ಇನ್ನು ಕನ್ಫರ್ಮ್ ಆಗ್ಬೇಕು. ಯಾಕೆ? ಕನ್ಫರ್ಮೇಶನ್ ಕೊಡತಕ್ಕಂತ ವ್ಯಕ್ತಿ ಮಾತಾಡ್ಬೇಕು. ಯಾರು ಮಾತಾಡೋರು? ಕೃಷ್ಣಾದಿಗಳೆಲ್ಲ ಬಂದಿದ್ದಾರೆ ಅಂದ್ರು. ಇವರಲ್ಲಿ ಪಾಂಡವರ ಪಕ್ಷಪಾತಿಯಾಗಿ ಪಾಂಡವರಿಗೆ ಅನುಕೂಲ ಆಗುವಂತೆ ಮಾತಾಡ್ತಕ್ಕಂಥವನು ಕೃಷ್ಣ ಅಂತ ಎಲ್ರಿಗೂ ಗೊತ್ತು. ಅವರೆಲ್ಲ ಮಾತಾಡ್ತಾ ಇದ್ದಾರೆ, ಎಲ್ಲ ಒಟ್ಟಿಗೆ ಸಭೆ ಅಂದ್ರೆ ಗೊತ್ತಲ್ಲ, ಮಾತಾಡ್ತಾ ಇರೋದು. ಆಮೇಲೆ ಇಡೀ ಒಂದು ಮುಹೂರ್ತ ಮಾತು ನಿಲ್ಲಿಸಿದರು. ಕೃಷ್ಣನನ್ನ ನೋಡ್ತಾ ಅವನು ಏನು ಮಾತಾಡ್ತಾನೆ, ಕೃಷ್ಣ ಏನ್ ಮಾಡ್ತಾನೀಗ, ಅವನ ನೆಕ್ಸ್ಟ್ ನಡೆ ಏನು ಅನ್ನೋದೆಲ್ಲ ನೋಡ್ತಾ ಸುಮ್ನೆ ಕೂತರು. ಆ ಪಾಂಡವ ಕಾರ್ಯ ಹೇತೋಹೋ, ಇವರೆಲ್ಲ ಟೈಮ್ ಪಾಸ್ ಮಾಡ್ಲಿಕ್ಕೆ ಬಂದಿರತಕ್ಕಂತಹ ವ್ಯಕ್ತಿಗಳಲ್ಲ ಈ ರಾಜರೆಲ್ಲ. ಏನ್ ಪಾಂಡವರಿಗೆ ಒಳ್ಳೇದಾಗಬೇಕು, ಪಾಂಡವರ ಕಾರ್ಯ ನಿರ್ವಿಘ್ನವಾಗಿ ನಡೆಯಬೇಕು ಅಂತ ಬಂದಿರತಕ್ಕ ಮಹಾನುಭಾವರು. ಎಲ್ಲ ಮಾತು ಮುಗಿಸಿ ಸುಮ್ಮನೆ ಕೂತ ಮೇಲೆ ಕೃಷ್ಣ ಎದ್ದ. ಏನಕ್ಕೆ? ಮಹೋದಯಂ ಮಹಾರ್ಥಂ ವಾಕ್ಯಂ, ಮಹೋದಯಂ ಭಾಗ್ಯೋದಯಕ್ಕೆ, ಎಲ್ಲರ ಅಭ್ಯುದಯಕ್ಕೆ, ಅಭಿವೃದ್ಧಿಗೆ ಕಾರಣವಾಗಿರತಕ್ಕಂತಹ ಕೃಷ್ಣದೇವರ ಮಹಾರ್ಥಂ ವಾಕ್ಯಂ, ಶ್ರೇಷ್ಠವಾದ ಅರ್ಥಗಳಿಂದ ಕೂಡಿದ ಕೃಷ್ಣದೇವರ ಮಾತನ್ನ ಕೇಳಲಿಕ್ಕೆ ಶುರು ಮಾಡಿದ್ರು. ಅರ್ಥಾತ್ ಇವಾಗ ಕೃಷ್ಣದೇವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಏನ್ ಹೇಳ್ತಾನೆ ಕೃಷ್ಣ?
ನೋಡಿ, ನಾವು ಸಾತ್ವಿಕರಾಗಿದ್ರೆ, ನಮಗೆ ಯೋಗ್ಯತೆ ಇದ್ರೆ, ನಾವು ಎಷ್ಟು ವಿರೋಧಿಗಳನ್ನ ಕಟ್ಟುಕೊಂಡಿದ್ರು, ಹೆಜ್ಜೆ ಹೆಜ್ಜೆಗೂ ನಮ್ಮ ಸಾಧನೆಗೆ ವಿಘ್ನಗಳು ಬರ್ತಾ ಇದ್ರು, ನಮ್ಮ ದೃಷ್ಟಿಯಲ್ಲಿ ಮಾತಾಡೋದಾದ್ರೆ ಕಾಪಾಡ್ಲಿಕ್ಕಾಗಿ ಸಾತ್ವಿಕರಿರ್ತಾರೆ, ಕೃಷ್ಣ ಇರ್ತಾನೆ. ಅದು ಅದ್ಭುತ. ಆದ್ದರಿಂದ ಅದಕ್ಕೋಸ್ಕರವಾಗಿ ಕೇಳ್ಬೇಕಲ್ವಾ ಮಹಾಭಾರತವನ್ನ. ಕೃಷ್ಣ ಮಾತಾಡ್ಲಿಕ್ಕೆ ಶುರು ಮಾಡಿದ. ಸರ್ವೈರ್ಭವದ್ಭಿರ್ವಿದಿತಂ ಯಥಾಯಂ ಯುಧಿಷ್ಠಿರ ಸೌಬಲೇನಕ್ಷವತ್ಯಾಂ ಜಿತೋ ನಿಕೃತ್ಯಾಪಕೃತಂಚ ರಾಜ್ಯಂ ಪುನಃ ಪ್ರವಾಸೆ ಸಮಯಃ ಕೃತಶ್ಚ ಶಕ್ತೈರ್ವಿಜೇತುಂ ತರಸಾ ಮಹಿಂಚ ಸತ್ಯಪ್ರತಿಜ್ಞೈ ಸತ್ಯರಥೈರಥಾವತ್ ಪಾಂಡೋ ಸುತೈಸ್ತದ್ವ್ರತಮುಗ್ರರೂಪಂ ವರ್ಷಾಣಿ ಷಟ್ಸಪ್ತಶತೀರ್ಣಮಗ್ರೈಃ ತ್ರಯೋದಶಂ ದುಶ್ಚರಮೇವ ವರ್ಷಂ ಅಜ್ಞಾಯಮಾನೈರ್ಭವತಾಂ ಸಮೀಪೆ ಕ್ಲೇಶಾನಸಖ್ಯಾನ್ಶ್ಚ ತಿತಿಕ್ಷಮಾಣೈರಥೋಷಿತಂ ತದ್ವಿದಿತಂ ಚ ಸರ್ವಂ ಏವಂ ಗತೆ ಧರ್ಮಸುತಸ್ಯ ರಾಜ್ಞೋ ಸುಯೋಧನಸ್ಯಾಪಿ ಹಿತಂ ಚ ಯತ್ ಸ್ಯಾತ್ ತಚ್ಚಿಂತಯಧ್ವಂ ಕುರು ಪಾಂಡವಾನಾಂ ಧರ್ಮೆಂ ಚ ಯುಕ್ತಂ ಚ ಯಶಸ್ಕರಂ ಚ ಅಧರ್ಮಯುಕ್ತಂ ನ ಚ ಕಾಮಯೇತ ರಾಜ್ಯಂ ಸುರಾಣಾಮಪಿ ಧರ್ಮರಾಜಃ ಧರ್ಮಾರ್ಥಯುಕ್ತಂ ಚ ಮಹೀಪತಿತ್ವಂ ಗ್ರಾಮೇಪಿ ಕಸ್ಮಿಂಚಿದಯಂ ಬುಭೂಷೇತ್ ಪಿತೃಂ ಹಿ ರಾಜ್ಯಂ ವಿದಿತಂ ನೃಪಾಣಾಂ ಯಥಾಪಕೃಷ್ಟಂ ಧೃತರಾಷ್ಟ್ರಪುತ್ರೈಃ ಮಿಥ್ಯೋಪಚಾರೇಣ ತಥಾಪ್ಯನೇನ ಕೃಚ್ಛ್ರಂ ಮಹತ್ಪ್ರಾಪ್ತಮಸಹ್ಯರೂಪಂ ನ ಚಾಪಿ ಪಾರ್ಥೋ ವಿದಿತೆ ರಣೇ ತೈಃ ಸ್ವತೇಜಸಾ ವೈ ಧೃತರಾಷ್ಟ್ರಪುತ್ರೈಃ ತಥಾಪಿ ರಾಜಾ ಸಹಿತಃ ಸುಹೃದ್ಭಿಃ ಅಭೀಪ್ಸತೆ ನಾಮಯಮೇವ ತೇಷಾಂ ಯತ್ತು ಸ್ವಯಂ ಪಾಂಡುಸುತೈರ್ವಿಜಿತ್ಯ ಸಮಾಹೃತಂ ಭೂಮಿಷು ತಾನ್ ಪ್ರಮಥ್ಯ ತತ್ಪ್ರಾರ್ಥಯಂತೆ ಪುರುಷ ಪ್ರವೀರಾಃ ಕುಂತೀ ಸುತಾ ಮದ್ರವತೀ ಸುತೌ ಚ ಫಲಾಭಿಗುಪ್ತೈರವಿಶಕ್ಯ ಪೀಡೈ ಸಂಪ್ರಸ್ಥಿತಾ ಹಂತುಮಮಿತ್ರ ಸಂಘೈಃ ರಾಜ್ಯಂ ಜಿಹೀರ್ಷದ್ಭಿರಸದ್ಭಿರುಗ್ರೈಃ ಸರ್ವಂ ಚ ತದ್ವೋ ವಿದಿತಂ ಯಥಾವತ್ ತೇಷಾಂ ಚ ಲೋಭಂ ಪ್ರಸಮೀಕ್ಷ್ಯ ವೃದ್ಧಂ ಧರ್ಮಾತ್ಮತಾಂ ಚಾಪಿ ಯುಧಿಷ್ಠಿರಸ್ಯ ಸಂಬಂಧಿತಾಂ ಚಾಪಿ ಸಮೀಕ್ಷ್ಯ ತೇಷಾಂ ಮುಕ್ತಿಮತಿಂ ಕುರುಧ್ವಂ ಸಹಿತಃ ಪೃಥಕ್ ಚ ಇಮೇ ಚ ಸತ್ಯೇ ನಿರತಾಃ ಸದೈವಾತಂ ಪಾಲಯಿತ್ವಾ ಸಮಯಂ ಯಥಾವತ್ ಅತೋನ್ಯಥಾ ತೈರುಪಚರ್ಯಮಾಣಾ ಹನ್ಯುಃ ಸಮೇತಾನ್ ಧೃತರಾಷ್ಟ್ರಪುತ್ರಾನ್ ತೈರ್ವಿಪ್ರಕಾರಂ ಚ ನಿಶಮ್ಯ ರಾಜ್ಯೇ ಸುಹೃಜ್ಜನಾಸ್ತಾನ್ ಪರಿವಾರಯೇಯುಃ ಯುದ್ಧೇನ ಬೋಧೇಯುರಿಮಾನ್ ತಥೈವಂ ತೈರ್ವಧ್ಯಮಾನಾ ಯುಧಿತಾಂಶ್ಚ ಹನ್ಯುಃ ತಥಾಪಿ ನೇಮೇಲ್ಪಬಲಾಃ ಸಮರ್ಥಾಃ ತೇಷಾಂ ಜಯಾಯೇತಿ ಮತಿರ್ಭವೇದ್ವಃ ಸಮೇತ್ಯ ಸರ್ವೇ ಸಹಿತಾಃ ಸುಹೃದ್ಭಿಃ ತೇಷಾಂ ವಿನಾಶಾಯ ಯತೇಯುರೇವ ದುರ್ಯೋಧನಸ್ಯಾಪಿ ಮತಂ ಯಥಾವನ್ನಜ್ಞಾಯತೆ ಕಿನ್ನು ಕರಿಷ್ಯತೀತಿ ಅಜ್ಞಾಯಮಾನೆ ಚ ಮತೆ ಪರಸ್ಯ ಕಿಂ ಸ್ಯಾತ್ ಸಮಾರಭ್ಯ ತಮಂ ಮತಂ ವಹ ತಸ್ಮಾದಿತೋ ಗಚ್ಚತು ಧರ್ಮಶೀಲಃ ಶುಚಿಃ ಕುಲೀನಃ ಪುರುಷೋ ಅಪ್ರಮತ್ತಃ ದೂತಃ ಸಮರ್ಥಃ ಪ್ರಶಮಾಯ ತೇಷಾಂ ರಾಜ್ಯಾರ್ಧದಾನಾಯ ಯುಧಿಷ್ಠಿರಸ್ಯ ನಿಶಮ್ಯ ವಾಕ್ಯಂ ತು ಜನಾರ್ದನಸ್ಯ ಧರ್ಮಾರ್ಥಯುಕ್ತಂ ಮಧುರಂ ಸಮಂ ಚ ಸಮಾದದೇ ವಾಕ್ಯಮಥಾಗ್ರಜೋಸ್ಯ ಸಂಪೂಜ್ಯ ವಾಕ್ಯಂ ತದತೀವ ರಾಮಃ. ಆರಂಭ ಮಾಡ್ತಾರೆ ಕೃಷ್ಣದೇವರು ಹೇಳಿ ಮಾತು. ನಿಮ್ಗೆಲ್ಲ ಗೊತ್ತಿದೆ, ಧರ್ಮರಾಜ ಶಕುನಿಯ ಜೊತೆ ಆಡಿ ಸೋತ. ಶಕುನಿ ಮೋಸ ಮಾಡಿ ಸೋಲಿಸಿದ. ಹೇಗೆ ಮೋಸದಿಂದ ರಾಜ್ಯವನ್ನ ಕದ್ರು, ಕಾಡಿಗೆ ಹೋಗ್ಲಿಕ್ಕೆ ಅಜ್ಞಾತವಾಸಕ್ಕೆ ಯಾವ ಯಾವ ರೀತಿಯ ಪ್ರತಿಜ್ಞೆಯನ್ನು ಮಾಡಲಾಯಿತು ನಿಮ್ಗೆಲ್ಲ ಗೊತ್ತಿದೆ. ಪಾಂಡವರ ಬಲ ಏನು ಅಂತಲೂ ಗೊತ್ತಿದೆ. ಅವರು ತಮ್ಮ ಬಲದಿಂದ ಇಡೀ ಭೂಮಿಯನ್ನ ಗೆಲ್ಲಕ್ಕೆ ಸಮರ್ಥರು. ಆದ್ರೂ ಪ್ರತಿಜ್ಞೆ ಮಾಡಿದ್ದಾರೆ, ಸತ್ಯ ಪ್ರತಿಜ್ಞೆ, ಸತ್ಯದಲ್ಲಿ ಆಸಕ್ತರು. ಹಾಗಿದ್ರೂ ಕೂಡ 13 ವರ್ಷಗಳ ಕಾಲ ಮಹೋಗ್ರವಾದಂತಹ ಒಂದು ವ್ರತವನ್ನು ಮಾಡಿಬಿಟ್ಟಿದ್ದಾರೆ. ತತ್ರಾಪಿ 13ನೇ ವರ್ಷ ನಿಮ್ಮ ಊರಲ್ಲೇ ವಿರಾಟ, ನಿಮ್ಮ ಹತ್ತಿರದಲ್ಲೇ, ಯಾರಿಗೂ ಗೊತ್ತಾಗದೇ ಇರೋ ತರ ಬೇರೊಬ್ಬರಾದ್ರೆ ತಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಅಜ್ಞಾತವಾಸವನ್ನ ಹೇಗ್ ಕಳೆದ್ರು ಅಂತ ನಿಮಗೆಲ್ಲ ಗೊತ್ತಿದೆ. ಹೀಗಿದೆ ಏವಂಗತೆ, ಪರಿಸ್ಥಿತಿ ಅನ್ನೋದು ಹೀಗಿದೆ. ಹೀಗಿರುವಾಗ ಧರ್ಮರಾಜನಿಗೂ ಒಳ್ಳೇದಾಗಬೇಕು, ದುರ್ಯೋಧನನಿಗೂ ಒಳ್ಳೇದಾಗಬೇಕು, ಕೌರವ ಪಾಂಡವರಿಗೂ ಒಳ್ಳೇದಾಗಬೇಕು.
ಮತ್ತೆ ಹಂಗಂದ ಮಾತ್ರಕ್ಕೆ ಧರ್ಮ ವಿರುದ್ಧ ಆಗಬಾರ್ದು, ಧರ್ಮಾನುಗುಣವಾಗಿರ್ಬೇಕು. ದೊಡ್ಡವರು ಒಪ್ಪಬೇಕು, ಯಶಸ್ಸು ಕೀರ್ತಿ ಬರಬೇಕು. ಹಾಗೆ ಒಂದು ಪ್ಲಾನ್ ರೆಡಿ ಮಾಡಬೇಕು. ಏನ್ ಮಾಡ್ಬೇಕು ನೀವು ಆಲೋಚನೆ ಮಾಡ್ರಿ. ಅಧರ್ಮದಿಂದ ಸ್ವರ್ಗ ಬಂದ್ರೂ ಕೂಡ ಧರ್ಮರಾಜ ಒಪ್ಪೋದಿಲ್ಲ. ಅಧರ್ಮಯುಕ್ತಂ ಸುರಾಣಾಮಪಿ ರಾಜ್ಯಂ ಧರ್ಮರಾಜ ನಚ್ಚ ಕಾಮಯೇತ. ಚಕಾರದಿಂದ ಫ್ರೀಯಾಗಿ ಕೊಟ್ರು ತಗೊಳ್ಳಲ್ಲ ಧರ್ಮರಾಜ. ಅಧರ್ಮದಿಂದ ಬಂದ ದೇವರಾಜ್ಯವನ್ನೂ ತಗೊಳ್ಳೋದಿಲ್ಲ. ಧರ್ಮಾರ್ಥಗಳಿಂದ ಕೂಡಿದ ರಾಜಸಿಂಹಾಸನ ನನಗೆ ಬರುತ್ತೆ ಅಂತಾದ್ರೆ ರಾಜ್ಯ ಬೇಡ, ಯಾವುದೋ ಒಂದು ಗ್ರಾಮದಲ್ಲಿ ಧರ್ಮರಾಜ ಇದ್ರೆ ಆ ಗ್ರಾಮವೇ ಬೆಳಗಿ ಬಿಡುತ್ತೆ. ಒಂದು ಗ್ರಾಮಕ್ಕೆ ರಾಜನಾಗಿರ್ತಾನೆ, ಅದು ಧರ್ಮದಿಂದ ಬಂದಿದ್ರೆ. ತಂದೆಯಿಂದ ಬಂದಂತಹ ಅವನ ರಾಜ್ಯ ಧೃತರಾಷ್ಟ್ರನ ಮಕ್ಕಳಿಂದ ಹೊಟ್ಟೋಯ್ತು, ಕಿತ್ಕೊಂಡ್ಬಿಟ್ರು ಅವರು. ಅದು ನಿಮ್ಗೆಲ್ಲ ಗೊತ್ತಿದೆ. ಆದ್ರೂ ಬೇರೆಯವರಿಗೆ ತಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಷ್ಟು ಕಷ್ಟವನ್ನ ಪಡೆದ ಧರ್ಮರಾಜ. ಇಂತಹ ಧರ್ಮರಾಜನನ್ನ ಧರ್ಮದಿಂದ ಯುದ್ಧದಲ್ಲೇನು ಗೆಲ್ಲಿಲ್ಲ, ಪರಾಕ್ರಮದಿಂದ ಧೃತರಾಷ್ಟ್ರನ ಮಕ್ಕಳು. ಹಾಗಿದ್ರೂ ತನ್ನ ಸ್ನೇಹಿತರಿಂದ ಕೂಡಿದಂತಹ ಧರ್ಮರಾಜ ಅವರಿಗೆ ಒಳ್ಳೇದಾಗ್ಲಿ ಅಂತಲೇ ಅಪೇಕ್ಷೆ ಪಡ್ತಾನೆ. ಅವ್ರು ಸಾಯ್ಬೇಕು, ಹಾಳಾಗಬೇಕು ಅಂತ ಅವನ ಅಪೇಕ್ಷೆ ಖಂಡಿತ ಇಲ್ಲ. ದಿಗ್ವಿಜಯದ ಕಾಲದಲ್ಲಿ ಎಲ್ಲರೂ ಹೋಗಿ ಆಯಾ ದಿಕ್ಕುಗಳಲ್ಲಿದ್ದ ಎಲ್ಲ ರಾಜರುಗಳನ್ನ ಗೆದ್ದು ಏನು ಭೂಮಿಯನ್ನ ತಂದ್ರು, ಕುರುರಾಜ್ಯವನ್ನ ಏನು ವಿಸ್ತಾರ ಮಾಡಿದ್ರು ಪಾಂಡವರು, ಅದೆಲ್ಲ ಹೊರಟೋಯ್ತು. ಅದು ಧರ್ಮದಿಂದ ಬರೋದಾದ್ರೆ ಎಷ್ಟಾದ್ರೂ ಬರ್ಲಿ, ಧರ್ಮರಾಜ ಎಷ್ಟು ತಗೊಳ್ತಾನೋ ಅಷ್ಟಕ್ಕೇ ಬದ್ಧರಾಗ್ತಾರೆ. ಭೀಮ, ಅರ್ಜುನ, ನಕುಲ, ಸಹದೇವರೆಲ್ಲ ಅದೇ. ಅವ್ರು ಏನೇನ್ ಮಾಡಿದ್ರು, ಪಾಂಡವರನ್ನೆಲ್ಲ ಹೇಗೆಲ್ಲ ಹಾಳು ಮಾಡ್ಬೇಕು, ಕೊಲ್ಲಬೇಕು ಅಂತ ಏನೆಲ್ಲಾ ಪ್ರಯತ್ನ ಪಟ್ರು, ಅದು ನಿಮಗೆಲ್ಲ ಯಥಾವತ್ ವಿದಿತಂ, ಸ್ಪಷ್ಟವಾಗಿ ನಿಮಗೆಲ್ಲ ಅದು ಗೊತ್ತಿದೆ. ಆದ್ದರಿಂದ ಇಷ್ಟಾದ್ರೂ ಪಾಂಡವರ ಸಂಪತ್ತನ್ನೆಲ್ಲ ಕಿತ್ಕೊಂಡ್ರು ಕೂಡ ಲೋಭ ಅನ್ನೋ ಧರ್ಮರಾಜನನ್ನ ಬಿಟ್ಟಿಲ್ಲ. ಸ್ತಬ್ಧೋ ಲುಬ್ಧ ಸುಯೋಧನ ಅಂತ ರಾಜರ ಮಾತು ಮಧ್ವಾಷ್ಟಕದಲ್ಲಿ. ಲೋಭಿ, ಪಾಂಡವರ ಮೇಲಿನ ಅವನ ಲೋಭ, ಪಾಂಡವರ ಸಂಪತ್ತಿನ ಮೇಲಿನ ಲೋಭ, ಮತ್ತೆ ಧರ್ಮರಾಜನಲ್ಲಿರತಕ್ಕಂತಹ ಧರ್ಮಾತ್ಮತ, ಧರ್ಮ ಸ್ವಭಾವ, ಮತ್ತು ನಮಗೂ ಪಾಂಡವರಿಗೂ ನಮಗೂ ಅವರಿಗೂ ಇರತಕ್ಕಂತಹ ಸಂಬಂಧ, ಇದೆಲ್ಲವನ್ನ ನೋಡ್ರಪ್ಪ. ಒಟ್ನಲ್ಲಿ ನೋಡಿ ಏನಾರವ ನಿರ್ಧಾರ ಮಾಡ್ರಿ, ತೀರ್ಮಾನ ಮಾಡ್ರಿ. ಪಾಂಡವರು ಸತ್ಯ ಪ್ರತಿಜ್ಞೆ ಉಳ್ಳವರು, ಸತ್ಯದಲ್ಲಿ ಆಸಕ್ತರು. ಒಂದು ವೇಳೆ ದುರ್ಯೋಧನಾದಿಗಳು ಪಾಂಡವರ ವಿಷಯದಲ್ಲಿ ಕೆಟ್ಟದಾಗಿ ನಡ್ಕೊಂಡ ಅಂತಂದ್ರೆ ಖಂಡಿತ ಅವ್ರನ್ನೆಲ್ಲರನ್ನ ಒಟ್ಟಿಗೆ ಮುಗಿಸ್ಬಿಡ್ತಾರೆ ಪಾಂಡವರು. ಎರಡು ಮಾತೇ ಇಲ್ಲ. ಅಲ್ಲಿಯೂ ಕೆಲವರು ನೋಡಿ, ಭೀಷ್ಮಾಚಾರ್ಯ ಬಂದಿದಾರಲ್ಲಿ, ಅವ್ರ ಹೆಸರು ಹೇಳದೆ ಟಾರ್ಗೆಟ್ ಮಾಡ್ತಾನೆ ಕೃಷ್ಣ. ದುರ್ಯೋಧನಾದಿಗಳು ಪಾಂಡವರಿಗೆ ಏನೆಲ್ಲ ಅಪಚಾರಗಳನ್ನು ಮಾಡಿದ್ದಾರೆ, ತೊಂದರೆಗಳನ್ನು ಕೊಟ್ಟಿದ್ದಾರೆ, ಅದೆಲ್ಲವನ್ನ ನೋಡಿ ಹಸ್ತಿನಾವತಿಯಲ್ಲಿರ್ತಕ್ಕ ಒಳ್ಳೆಯವರಿದ್ದಾರಲ್ಲ, ಸುಹೃದ್ ಜನ, ಒಳ್ಳೆಯ ಜನಗಳು, ಅವರೆಲ್ಲ ನೀವು ಪಾಂಡವರ ವಿರೋಧ ಮಾಡಬೇಡಿ, ಪಾಂಡವರಿಗೆ ಮತ್ತೆ ತೊಂದರೆ ಕೊಡೋ ಪ್ರಯತ್ನ ಮಾಡಬೇಡಿ ಅಂತ ತಡೆದ್ರು ತಡೆದೇ ಯಾರಿಗೆ ಹೇಳಲಿಕ್ಕಾಗೋದಿಲ್ಲ. ಒಂದು ವೇಳೆ ಯುದ್ಧ ಮಾಡೋಣ ಅಂತ ಬಂದ್ರೆ, ಯಾಕೆ ಅವರಿಗೆ ಸೈನ್ಯ ಇಲ್ಲ, ಸಂಪತ್ತಿಲ್ಲ ಅಂತ ಯುದ್ಧ ಏನಾದ್ರೂ ಮಾಡ್ಲಿಕ್ಕೆ ಬಂದ್ರೆ ಅವರು ನಿಜವಾಗ್ಲೂ ಪಾಂಡವರು ಯುದ್ಧದಲ್ಲಿ ಕೃಷ್ಣನ ಉದ್ದೇಶ ಯುದ್ಧ ಅನ್ನೋದೇ, ಮತ್ತೆ ಎರಡನೇ ಸಲ ಕೊಂದು ಹಾಕ್ಬಿಡ್ತಾರೆ ಕೌರವರನ್ನ ಅಂತ ಕೃಷ್ಣ ಹೇಳಿದ್ದಿಲ್ಲಿ. ಕೊಂದು ಬಿಡ್ತಾರೆ ಯುದ್ಧದಲ್ಲಿ ಅವ್ರನ್ನ.
ಆದ್ರೂ ಇಲ್ಲಿ ಕೃಷ್ಣ ಹೇಳ್ತಾನೆ ನೋಡ್ರಿ, ಏನ್ ಬಲ ಇದೆ ರೀ, ಸಂಪತ್ತಿದ್ಯಾ ಕೌರ ಪಾಂಡವರಿಗೆ, ರಾಜ್ಯ ಇದೆಯಾ, ಏನಿದೆ ಅಂತ ಯುದ್ಧದಲ್ಲಿ ಗೆಲ್ಲುವ ಮಾತಾಡ್ತಾ ಇದ್ದಾರೆ ಪಾಂಡವರು ಅಂತ ಅಂದ್ಕೊಳ್ಬೇಡಿ. ದೇರ್ ಇಸ್ ನೋ ಡೌಟ್ ಅಟ್ ಆಲ್, ಸಂಶಯವೇ ಇಲ್ಲ. ಪಾಂಡವರಿಗೆ ಸಪೋರ್ಟ್ ಮಾಡತಕ್ಕ 4 ಜನಗಳ ಸಹಾಯದಿಂದಲೇ ಕೌರವರನ್ನ ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಈ ವಿಷಯದಲ್ಲಿ ದುರ್ಯೋಧನನ ಮನಸ್ಸಲ್ಲಿ ಏನಿದೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅವನ ಅಭಿಪ್ರಾಯ ಏನು ಅಂತ ನಮಗೆ ಸ್ಪಷ್ಟವಾಗಿದೆ, ನಾವು ಏನು ಮಾಡ್ಲಿಕ್ಕಾಗೋದಿಲ್ಲ. ಆದ್ದರಿಂದ ನಾವ್ ಏನ್ ಮಾಡಬಹುದು ನೋಡಿ, ಕೃಷ್ಣ ನಾವೇನ್ ಮಾಡೋಣ ನೀವು ಹೇಳಿ ಅಂತ ಕೇಳ್ತಾ ನಿರ್ಧಾರ ಮಾಡೇ ಬಿಟ್ಟ. ಇದು ಅಂದ್ರೆ ಒಂದು ಮಾತಾಡುವವರ ಶೈಲಿ. ಇದನ್ನ ಫಾಲೋ ಮಾಡಿದವನೇ ಭೀಮ ಹನುಮಂತ ರೂಪದಲ್ಲಿ ತೋರಿಸಿದ್ದಾನೆ. ಅದು ನನ್ನ ಅಭಿಪ್ರಾಯ ಏನ್ ಈ ವಿಷಯದಲ್ಲಿ ಅಂತಂದ್ರೆ, ಕೃಷ್ಣ ಹೇಳ್ತಾನೆ, ಇಲ್ಲಿಂದ ನಮ್ಮ ಕಡೆಯವರಿಂದ ಧರ್ಮದಲ್ಲಿ ಆಸಕ್ತ, ಶುಚಿಹಿ, ಒಳ್ಳೆ ಮಡಿವಂತ, ಆಚಾರವಂತ, ಕುಲೀನಃ, ಸತ್ಕುಲ ಪ್ರಸೂತ, ಅಪ್ರಮತ್ತ, ತಲೆ ಹಾಳಾಗದೆ ಇರತಕ್ಕ ಸಾತ್ವಿಕ, ಸಮರ್ಥ, ಕೆಲಸ ಮಾಡ್ಲಿಕ್ಕೆ ಸಮರ್ಥನಾಗಿರ್ತಕ್ಕ ಒಬ್ಬ ದೂತ ಅಲ್ಲಿ ಹೋಗ್ಲಿ. ಅಲ್ಲಿಗೆ ಹೋಗಿ ಪಾಂಡವರಿಗೆ ಅರ್ಧರಾಜ್ಯವನ್ನ ಕೊಡಬೇಕು ಅಂತ ಅವ್ರಿಗೆ ಹೇಳ್ಕೊಂಡ್ ಬರ್ಲಿ, ನೋಡೋಣ ಏನಾಗತ್ತೆ. ನಮ್ಮ ಟಾಪಿಕ್ ಅದು. ಇಲ್ಲಿಂದ ಒಳ್ಳೆ ವಂಶದಲ್ಲಿ ಹುಟ್ಟಿದ, ಸಮರ್ಥನಾದ, ಆಚಾರವಂತನಾದ, ಧರ್ಮಶೀಲನಾದ, ಅಪ್ರಮತ್ತನ ಅಂದ್ರೆ ತಲೆಯನ್ನ ಬೇರೆ ವಿಷಯಕ್ಕೆ ಕೊಡದೆ ಹೇಳಿದ ಕೆಲಸವನ್ನಷ್ಟೇ ಮಾಡಿಕೊಂಡು ಬರತಕ್ಕಂತಹ, ಪ್ರಮಾದಕ್ಕೆ ಒಳಗಾಗದ ಒಬ್ಬ ದೂತನನ್ನ ಕಳಿಸೋಣ ಅಲ್ಲಿಗೆ. ಅರ್ಧ ರಾಜ್ಯ ಬರಬೇಕು ಪಾಂಡವರಿಗೆ, ಅದನ್ನು ಹೇಳಿ. ಅದಾದ್ಮೇಲೆ ಏನಾಗುತ್ತೆ ಮುಂದೆ ನೋಡೋಣ. ಫಸ್ಟ್ ದೂತ ಹೋಗ್ಲಿ ಅಂತ ಕೃಷ್ಣ ಧರ್ಮಾರ್ಥ ಸಹಿತವಾದ, ಎಲ್ಲರಿಗೂ ಅನುಕೂಲ ಆಗುವ ಮತ್ತೆ ನಿಷ್ಪಕ್ಷಪಾತವಾದ ಮಾತು. ಯಾರ ಒಂದು ಪಾರ್ಟಿಯೂ ಇಲ್ಲ, ಧರ್ಮಕ್ಕೆ ಆಗಿದೆಯೋ ಹಾಗಿರ್ಲಿ ಅಂತ ಕೃಷ್ಣ ಮಾತಾಡಿದ್ದನ್ನು ನೋಡಿ ಬಲರಾಮ ಕೇಳ್ತಾ ಇದ್ನಲ್ಲ, ಒಳ್ಳೆ ಮಾತಾಡ್ತಿದ್ಯಾ ಕೃಷ್ಣ ಅಂತ ಶುರು ಮಾಡಿ ತನ್ನ ಮಾತನ್ನ ಹೇಳಲಿಕ್ಕೆ ಆರಂಭ ಮಾಡಿದ. ಕೃತಂ ಭವದ್ಭಿರ್ಗಜ ಪೂರ್ವಜಸ್ಯ ವಾಕ್ಯಂ ಯಥಾ ಧರ್ಮಮದರ್ಥವಚ್ಚ ಜಾತಶತ್ರೋಶ್ಚ ಹಿತಂಚ ಯುಕ್ತಂ ದುರ್ಯೋಧನಸ್ಯಾಪಿ ತಥೈವ ರಾಜ್ಞಃ ಅರ್ಧಂ ಹಿ ರಾಜ್ಯಸ್ಯ ವಿಸೃಜ್ಯ ವೀರಾಃ ಕುಂತೀಸುತಾಸ್ತಸ್ಯ ಕೃತೆ ಯತಂತೆ ಪ್ರದಾಯ ಚಾರ್ಧಂ ಧೃತರಾಷ್ಟ್ರಪುತ್ರಃ ಸುಖೀ ಸಹಾಸ್ಮಾಭಿರತೀವ ಮೋದೇತ್ ಲಬ್ಧ್ವಾ ಹಿ ರಾಜ್ಯಂ ಪುರುಷ ಪ್ರವೀರಾಃ ಸಮ್ಯಕ್ ಪ್ರವೃತ್ತೇಷು ಪುರೇಷು ಚೈವ ಪರೇಷು ಚೈವ ಧ್ರುವಂ ಪ್ರಶಾಂತಾಃ ಸುಖಮಾವಸೇಯುಃ ಯೇಷಾಂ ಪ್ರಶಾಂತಿಶ್ಚ ಹಿತಂ ಪ್ರಜಾನಾಂ ದುರ್ಯೋಧನಸ್ಯಾಪಿ ಮತಂ ಚ ವೇತ್ತುಂ ವಕ್ತುಂ ಚ ವಾಕ್ಯಾನಿ ಯುಧಿಷ್ಠಿರಸ್ಯ ಪ್ರಿಯಂ ಮಮ ಸ್ಯಾದಿತಿ ತತ್ರ ಕಶ್ಚಿತ್ ವ್ರಜೇಚ್ಛಮಾರ್ಥಂ ಕುರು ಪಾಂಡವಾನಾಂ ಅಭಿಷ್ಮಮಾಮಂತ್ರ್ಯ ಕುರು ಪ್ರವೀರಂ ವೈಚಿತ್ರವೀರ್ಯಂ ಚ ಮಹಾನುಭಾವಂ ದ್ರೋಣಂ ಸಪುತ್ರಂ ವಿದುರಂ ಕೃಪಂ ಚ ಗಾಂಧಾರರಾಜಂ ಚ ಸಸೂತಪುತ್ರಂ ಸರ್ವೇ ಚ ಯೇನ್ಯೇ ಧೃತರಾಷ್ಟ್ರಪುತ್ರಾಃ ಫಲಪ್ರಧಾನಾನಿ ಗಮಪ್ರಧಾನಾಃ ಸ್ಥಿತಾಶ್ಚ ಧರ್ಮೇಷು ಯಥಾ ಸ್ವಕೇಷು ಲೋಕಪ್ರವೀರಾಃ ಶ್ರುತಶೀಲವೃದ್ಧಾಃ ಏತೇಷು ಸರ್ವೇಷು ಸಮಾಗತೇಷು ಪೌರೇಷು ವೃದ್ಧೇಷು ಚ ಸಂಗತೇಷು ಬ್ರವೀತು ವಾಕ್ಯಂ ಪ್ರಣಿಪಾತಯುಕ್ತಂ ಕುಂತೀಸುತಸ್ಯಾರ್ಥಕರಂ ಯಥಾ ಸ್ಯಾತ್ ಸರ್ವಾಸ್ವಸ್ಥಾಸು ಚ ತೇನ ಕೋಪಾತ್ ಗ್ರಸ್ತಾ ಹಿ ಪಾರ್ಥ ಬಲಮಾಶ್ರಿತೇನ ಪ್ರಿಯಾಭ್ಯುಪೇತಸ್ಯ ಯುಧಿಷ್ಠಿರಸ್ಯಾದ್ಯೂತೆ ಪ್ರಮತ್ತಸ್ಯ ಕೃತಂ ಚ ರಾಜ್ಯಂ ನಿವಾರ್ಯಮಾಣಶ್ಚ ಕುರು ಪ್ರವೀರೈಃ ಸರ್ವೈಃ ಸುಹೃದ್ಭಿರ್ಹಯಮಪ್ಯತಜ್ಞಃ ಗಂಧಾರರಾಜಸ್ಯ ಸುತಂ ಮತಾಕ್ಷಂ ಸಮಾಕ್ವಯತ್ ದೇವಿತುಮಾಜಮೀಷಃ ದುರೋದರಾಸ್ತತ್ರ ಸಹಸ್ರಶೋನ್ಯೇ ಯುಧಿಷ್ಠಿರೋ ಯಾನ್ ವಿಷಗೇ ತದೇತುಂ ಉತ್ಸೃಜ್ಯತಾನ್ ಸೌಬಲಮೇವ ಚಾಯಂ ಸಮಾಕ್ವಯತ್ ತೇನ ಜಿತೋಕ್ಷವತ್ಯಾಂ ಸದೀವ್ಯಮಾನಃ ಪ್ರತಿದೀವ್ಯತೈನಂ ಅಕ್ಷೇಷು ನಿತ್ಯಂತು ಪರಂಗುಖೇಷು ಸಂರಜ್ಯಮಾನೋ ವಿಜಿತಃ ಪ್ರಸಹ್ಯ ತತ್ರಾಪರಾಧಃ ಶಕುನೇರ್ನ ಕಶ್ಚಿತ್
ತಸ್ಮಾತ್ ಪ್ರಣಮ್ಯೈವ ವಚೋಬ್ರವೀತು ವೈಚಿತ್ರವೀರ್ಯಂ ಬಗುಸಾಮಯುಕ್ತಂ ತಥಾ ಹಿ ಶಕ್ತೋ ಧೃತರಾಷ್ಟ್ರಪುತ್ರಃ ಸ್ವಾರ್ಥೇ ನಿಯೋಕ್ತುಂ ಪುರುಷೇಣ ತೇನ ಏವಂ ಬ್ರುವತ್ಯೇವ ಯದು ಪ್ರವೀರೇಷು ನಿಪ್ರವೀರಃ ಸಹಸೋತ್ಪಪಾತ ತಸ್ಯಾಪಿ ವಾಕ್ಯಂ ಪರಿನಿಂದ್ಯ ತತ್ರ ಸಮಾದದೆ ವಾಕ್ಯಮಿದಂ ಸಮನ್ಯುಃ. ಇವನು ಹೇಳಲಿಕ್ಕೆ ಶುರು ಮಾಡ್ದ. ಗದನ ಅಣ್ಣನಾಗಿರ್ತಕ್ಕಂಥ ಕೃಷ್ಣ ಧರ್ಮರಾಜನಿಗೂ, ಅಂದ್ರೆ ಅಜಾತ ಶತ್ರು ನೋಡಿ, ಅಜಾತ ಶತ್ರು ಅಂತಲೇ ಪ್ರಸಿದ್ಧ ಧರ್ಮರಾಜ, ಆದ್ರಿಂದ ಅಜಾತ ಶತ್ರು ಅಂತಲೇ ಉಲ್ಲೇಖ ಮಾಡ್ತಾನೆ. ಅಜಾತ ಶತ್ರುವಾದಂತಹ ಧರ್ಮರಾಜನಿಗೂ ದುರ್ಯೋಧನನಿಗೂ ನೋಡಿ, ರಾಜನಾದಂತಹ ದುರ್ಯೋಧನ ಅವನು ಹೇಳ ಮಾತು ನೋಡಿ, ಇಬ್ಬರಿಗೂ ಅನುಕೂಲವಾದ ಹಿತವಾದ ಧರ್ಮಾರ್ಥ ಸಹಿತವಾದ ಮಾತನ್ನ ಏನಾಡಿದ ಕೃಷ್ಣ, ಅದನ್ನ ನೀವೆಲ್ಲ ಕೇಳಿಸ್ಕೊಂಡ್ರಿ. ಈ ಕುಂತಿಯ ಮಕ್ಕಳು ಪಾಂಡವರು ಅರ್ಧರಾಜ್ಯವನ್ನು ದುರ್ಯೋಧನನಿಗೆ ಬಿಟ್ಕೊಟ್ಟು ಇನ್ನು ಅರ್ಧರಾಜ್ಯ ಪಡಿಬೇಕು ಅಂತ ಪ್ರಯತ್ನ ಪಡ್ತಾರೆ. ದುರ್ಯೋಧನನು ಅಷ್ಟೇ ಅರ್ಧರಾಜ್ಯವನ್ನ ಪಾಂಡವರಿಗೆ ಕೊಟ್ಟು ಬಿಟ್ಟು ನಮ್ ಜೊತೆ ಆರಾಮಾಗಿರ್ಬೋದಲ್ಲ, ಎಷ್ಟು ಸುಲಭದಲ್ಲಿ ಹೇಳ್ತಾರೆ ನೋಡ್ರಿ ಬಲರಾಮದೇವರು. ಅರ್ಧರಾಜ್ಯ ತಾನೇ, ಅದನ್ನ ಪಾಂಡವರ ಕೊಟ್ಟು ನಮ್ ಜೊತೆ ಸಂತೋಷ ನೋಡಿ, ಅಸ್ಮಾಭಿರತೀವ ಸುಖಿ ಮೋದೆ, ನಮ್ಮ ಜೊತೆ ಸುಖವಾಗಿ ಸಂತೋಷವಾಗಿರ್ಬೋದಲ್ವಾ ದುರ್ಯೋಧನ. ದುರ್ಯೋಧನಾದಿಗಳು ನೆಟ್ಟಿಗೆ ನಡ್ಕೊಂಡ್ರೆ ಏನು ತೊಂದರೆಗಿಂದ್ರೆ ಮಾಡ್ಲಿಲ್ಲ ಅಂದ್ರೆ ಪಾಂಡವರು ಅವರ ಪಾಲಿಗೆ ಬಂದ ಅರ್ಧರಾಜ್ಯವನ್ನ ತಗೊಂಡು ಸಂತೋಷವಾಗಿರ್ತಾರೆ. ಪಾಂಡವರು ಸಂತೋಷವಾಗಿ ಸುಖವಾಗಿದ್ರೆ, ಶಾಂತಿಯಿಂದ ಇದ್ರೆ ಜನಗಳಿಗೆ ಅದು ಒಳ್ಳೇದು. ಇದ್ರ ಮೊದಲು ನಮ್ಗೆ ಏನಾಗ್ಬೇಕು, ದುರ್ಯೋಧನನ ಅಭಿಪ್ರಾಯ ಏನು, ಅವನ ಒಪಿನಿಯನ್ ಏನಿದೆ, ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನಮಗ್ ಗೊತ್ತಾಗಬೇಕು. ಆದ್ದರಿಂದ ಧರ್ಮರಾಜನ ಮಾತನ್ನ ಅಲ್ಲಿ ಹೇಳಲಿಕ್ಕಾಗಿ ಕೌರವ ಪಾಂಡವರಿಗೆ ಸಂಧಿಯನ್ನ ಗಲಾಟೆ ಬೇಡ ಅಂತ ಸಂಧಾನವನ್ನ ಮಾಡ್ಲಿಕ್ಕಾಗಿ ಯಾರಾದ್ರೂ ಅಲ್ಲಿ ಹೋದ್ರೆ ಫಸ್ಟ್ ಸಂತೋಷ ಪಡತಕ್ಕಂತಹ ವ್ಯಕ್ತಿ ನಾನೇ. ಅದಕ್ಕೆ ಯಾರು ದೂತನಾಗಿ ಅಲ್ಲಿ ಹೋಗ್ತಾನವನು ಭೀಷ್ಮ, ಧೃತರಾಷ್ಟ್ರ, ಅಶ್ವತ್ಥಾಮನಿಂದ ಕೂಡಿದ ದ್ರೋಣ, ವಿದುರ, ಕೃಪ, ಕರ್ಣನ ಜೊತೆಯಲ್ಲಿರತಕ್ಕ ಶಕುನಿ, ಇವರೆಲ್ಲರ ಅನುಮತಿಯನ್ನ ಪಡಿಬೇಕು. ಅನುಮತಿ ಪಡೆದು ಅಲ್ಲಿ ಇರತಕ್ಕಂತಹ ಬಲದಲ್ಲಿಯೂ ಜ್ಞಾನದಲ್ಲಿಯೂ ದೊಡ್ಡವರಾದಂತಹ ಹೇಳದ್ ನೋಡ್ರಿ ಧೃತರಾಷ್ಟ್ರನ ಮಕ್ಕಳು, ಮತ್ತೆ ಅಲ್ಲಿ ಶ್ರುತ ಶೀಲವೃದ್ಧಾಹ, ವಿದ್ಯೆಯಿಂದ ಮತ್ತು ಆಚಾರದಿಂದ ವೃದ್ಧರಾಗಿರತಕ್ಕಂತಹ ಎಲ್ಲರ ಅನುಮತಿಯನ್ನ ಪಡಿಬೇಕು ಮೊದಲು. ಧೃತರಾಷ್ಟ್ರನ ನೋಡಿ, ಧೃತರಾಷ್ಟ್ರನ ಮಕ್ಕಳ ಬಗ್ಗೆ ಮಾತಾಡಬೇಕಾದ್ರೆ ಬಲಪ್ರಧಾನ ನಿಗಮ ಪ್ರಧಾನ, ಬಲದಲ್ಲಿಯೂ ಶ್ರೇಷ್ಠರು ಜ್ಞಾನದಲ್ಲಿಯೂ ಶ್ರೇಷ್ಠರು ಅಂತ ದುರ್ಯೋಧನಾದಿಗಳು. ಅವರೆಲ್ಲರ ಅನುಮತಿಯನ್ನ ಪಡೆದು ನಮಸ್ಕಾರ ಮಾಡಿ ಧರ್ಮರಾಜನ ಅಭಿಪ್ರಾಯವನ್ನ ಅಲ್ಲಿ ಹೇಳಬೇಕು. ಪಾಂಡವರು ಯಾವಾಗಲೂ ಅವನ ಮೇಲೆ ಕೋಪದಿಂದ ಇದ್ದಾರೆ. ಧರ್ಮರಾಜ ಅವನ ಅವಿವೇಕದಿಂದ ನೋಡಿ, ದ್ಯೂತೆ ಪ್ರಮತ್ತಸ್ಯ, ಅವನ ಪ್ರಮಾದದಿಂದ ರಾಜ್ಯ ಕಳ್ಕೊಂಡ. ಬೇಡ ಬೇಡ ಬೇಡ, ಆಡ್ಬೇಡಯ್ಯ, ನಿನಗದು ಗೊತ್ತಿಲ್ಲ, ನಿಂಗೆ ದ್ಯೂತ ಆಡ್ಲಿಕ್ಕೆ ಗೊತ್ತಿಲ್ಲ ಅಂತ ತಡಿತಾ ಇದ್ರೂ ಕೂಡ ಮಾತನ್ನ ಕೇಳದೆ ಮತಾಕ್ಷಂ, ಏನು ಪಗಡೆ ದ್ಯೂತ ಆಡೋದ್ರಲ್ಲಿ ಫೇಮಸ್ ಆದಂತಹ ಶಕುನಿ ಜೊತೆ ಆಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಶಕುನಿಯನ್ನ ಅವನು ಕರೆದ. ಈ ಆಟ ಆಡುವಂತ 1000 ಜನ ಇದ್ರು, ಅವರನ್ನ ಧರ್ಮರಾಜ ಗೆಲ್ಲಬಹುದಾಗಿತ್ತು. ಆದ್ರೆ ಅವರೆಲ್ಲರನ್ನ ಬಿಟ್ಟು ಶಕುನಿಯನ್ನೇ ಯಾಕೆ ಕರೆದ? ಸೋತ. ಸರಿ, ಆಟ ಆಡ್ಲಿಕ್ಕೆ ಕೂತ ಧರ್ಮರಾಜ. ಪಗಡೆ ಆ ದಾಳಗಳು ತನಗೆ ವಿರುದ್ಧವಾಗಿಯೇ ಬೀಳ್ತಾ ಇದ್ರು. ಮತ್ತೆ ಮತ್ತೆ ಆಟ ಆಡ್ಬೇಕು ಅಂತ ಆಸಕ್ತನಾಗಿ ಅದಿಡ್ತೀನಿ ಅಂತ ಇವನೇ ಹೇಳಿ ಬಲಾತ್ಕಾರವಾಗಿ ಅವನೇ ಸೋತು ಎಲ್ಲವನ್ನ ಕಳ್ಕೊಂಡ್ಬಿಟ್ಟ. ಆದ್ದರಿಂದ ಈ ವಿಷಯದಲ್ಲಿ ಶಕುನಿ ಮಾಡಿದ ತಪ್ಪೇನಿದೆ ನೋಡ್ರಿ ಅಂತ ಮಾತು. ಬಲರಾಮದೇವರು ಕೃಷ್ಣದೇವರ ಪಕ್ಕದಲ್ಲಿ, ಅಂದ್ರೆ ಅಸುರಾವೇಶ ಯಾರನ್ನೂ ಬಿಡೋದಿಲ್ಲ ಅಂತ. ಈ ವಿಷಯದಲ್ಲಿ ಶಕುನಿ ಮಾಡಿದ ತಪ್ಪು ಏನಿಲ್ಲ. ಆದ್ದರಿಂದ ದೂತನಾಗಿ ಹೋಗುವಂತವನು ವಿಚಿತ್ರವೀರ್ಯನ ಮಗ
ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಿ ಸಮಾಧಾನವಾಗಿ ಮಾತಾಡಬೇಕು. ಹಾಗೇನಾದ್ರೂ ಮಾಡಿದರೆ ನಮಸ್ಕಾರ ಮಾಡಿ ನಯವಿನಯಗಳಿಂದ ಕೂಡಿದ್ರೆ ನಮ್ಮ ದುರ್ಯೋಧನ ಏನಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಇಲ್ಲ ತಪ್ಪು ನಮ್ಮಲ್ಲಿ ಇಟ್ಕೊಂಡು ಆಟ ಆಡಿತ್. ಈಗ 1 ವರ್ಷ ಅಜ್ಞಾತವಾಸ, 12 ವರ್ಷ ವನವಾಸ ಅಂದ್ರೆ ಆಡಿದ್ಯಾರಯ್ಯ? ನೀನ್ ತಾನೆ. ಅರ್ಥಾತ್ ಧರ್ಮರಾಜನದ್ದೇ ತಪ್ಪು ಬಿಟ್ರೆ ಶಕುನಿದೇನಿಲ್ಲ ಇಲ್ಲಿ ಅನ್ನುವಂತೆ ಮಾತಾಡಿದಾಗ ಬಲರಾಮದೇವರು ಎದ್ದು ಬಿಟ್ಟ. ಸಾತ್ಯಕಿ ಕೋಪ, ಬಲರಾಮದೇವರ ಮಾತುಗಳನ್ನ ಬೈದು ಬಿಟ್ಟು ಕೋಪದಿಂದ ಮಾತಾಡ್ಲಿಕ್ಕೆ ಶುರು ಮಾಡಿದ. ಯಾದೃಶ ಪುರುಷಸ್ಯಾತ್ಮ ತಾದೃಶಂ ಸಂಪ್ರಭಾಷತೆ, ಯಥಾ ರೂಪೋಂತರಾತ್ಮ ತೇ ತಥಾ ರೂಪಂ ಪ್ರಭಾಷಸೆ, ಸಂತಿ ವೈ ಪುರುಷಾ ಶೂರಾಃ ಸಂತಿಕಾ ಪುರುಷಾಸ್ತಥಾ ಉಭಾವೇತೋ ದೃಢೋ ಪಕ್ಷೋ ದೃಶ್ಯೇತೆ ಪುರುಷಾನ್ ಪ್ರತಿ, ಏಕಸ್ಮಿನ್ನೇವ ಜಾಯೇತೆ ಕುಲೆ ಕ್ಲೀಬ ಮಹಾರಥೌ, ಫಲಾಫಲವತಿ ಶಾಖೇಯತೆ ಕಸ್ಮಿನ್ ವನಸ್ಪತೌ, ನಾಭ್ಯಸೂಯಾಮಿತೆ ವಾಕ್ಯಂ ತೇಷು ವೈ ದಾರುಣಧ್ವಜ, ಯೇ ಚ ಶೃಣ್ವಂತಿ ತೇ ವಾಕ್ಯಂ ತಾನಸೂಯಾಮಿ ಮಾಧವ, ಕಥಂ ವಿಧರ್ಮರಾಜಸ್ಯ ದೋಷಂ ಅಲ್ಪಂ ಅಪಿ ಬ್ರುವನ್, ಲಭೇತ ಪರಿಷನ್ಮಧ್ಯೆ ವ್ಯಾಹರ್ತುಮಕುತೋ ಭಯಃ, ಸಮಾಹೂಯ ಮಹಾತ್ಮಾನಂ ದಿತವಾನಕ್ಷಕೋ ವಿದಃ, ಅನಕ್ಷಗ್ನಂ ಯಥಾ ಶ್ರದ್ಧಂ ತೇಷು ಧರ್ಮಜಯಃ ಕುತಃ, ಯದಿ ಕುಂತೀ ಸುತಂ ಗೇಹೇ ಕ್ರೀಡಂತಂ ಭ್ರಾತೃಭಿಃ ಸಹ, ಅಭಿಗಮ್ಯ ಜಯೇಯುಸ್ತೆ ತತ್ತೇಷಾಂ ಧರ್ಮತೋ ಭವೇತ್. ಸಮಾಹೂಯ ತು ಕೌಂತೇಯಂ ಕ್ಷತ್ರಧರ್ಮರತಂ ಸದಾ, ನಿಕೃತ್ಯಾಜಿತವಂತಸ್ತೆ ಕಿನ್ನು ತೇಷಾಂ ಕೃತಂ ಭಯಂ, ಕಥಂ ಪ್ರಣಿಪತೇಚ್ಚಾಯಂ ಇಹ ಕೃತ್ವಾಪಣಂ ಪರಂ, ವನವಾಸಾದ್ ವಿಮುಕ್ತಃ ಸನ್ ಪ್ರಾಪ್ತಃ ಪೈತಾಮಕಂ ಪದಂ, ಯದ್ಯಯಂ ಪರವಿತ್ತಾನಿ ಕಾಮಯೇತ ಯುಧಿಷ್ಠಿರಃ, ಏವಮಪ್ಯಯಮತ್ಯಂತಂ ಪರಾನ್ ಪ್ರಣಿಪತೇನ್ನಹಿ, ಕಥನ್ನು ಧರ್ಮಯುಕ್ತಾಸ್ತೇನ ಚ ರಾಷ್ಟ್ರಂ ಜಿಹೀರ್ಷವಃ, ನಿವೃತ್ತವನವಾಸಾಂತಾನ್ಯಾಹುರ್ವಿಜಿತಾ ಇತಿ. ಅನುನೀತಾ ಹಿ ಭೀಷ್ಮೇಣ ದ್ರೋಣೇನ ವಿದುರೇಣ ಚ, ನವ್ಯವಸ್ಯಂತಿ ಪಾಂಡೂನಾಂ ಪ್ರದಾತುಂ ಪೈತೃಕಂ ವಸು, ಅಹಂತು ತಾನ್ ಶಿತೈರ್ಬಾಣೈರನುನೀಯರಣೇ ಬಲಾನ್, ಪಾದಯೋಃ ಪಾತಯಿಷ್ಯಾಮಿ ಕೌಂತೇಯಸ್ಯ ಮಹಾತ್ಮನಃ, ಅಥ ತೇನಂ ವ್ಯವಸ್ಯಂತಿ ಪ್ರಣಿಪಾತಾಯ ಧೀಮತಃ, ಗಮಿಷ್ಯಂತಿ ಸಾಮಾತ್ಯಾಯಮಸ್ಯ ಸದನಂ ಪ್ರತಿ, ನಹಿ ತೇ ಯುಯುಧಾನಸ್ಯ ಸಂರಬ್ಧಸ್ಯ ಯುಯುತ್ಸತಃ, ವೇಗಂ ಸಮರ್ಥಾಃ ಸಂಸೋಢುಂ ವಜ್ರಸ್ವೇವ ಮಹೀಧರಾಃ, ಕೋ ಹಿ ಗಾಂಡೀವಧನ್ವಾನಂ ಕೋ ಹಿ ಚಕ್ರಾಯುಧಂ ಯುಧಿ, ಮಾಂಚಾಪಿ ವಿಷಗೇತ್ಕೋ ನು ಕಶ್ಚ ಭೀಮಂ ದುರಾಸದಂ, ಯಮೌ ಚ ದೃಢಧನ್ವಾನೋ ಯಮಕಲ್ಪೌ ಮಹಾದ್ಯುತಿ, ಕೋಜಿದಿ ವಿಶುರಾಸೀಧೇ ದೃಷ್ಟದ್ಯುಮ್ನಂ ಚ ಪಾರ್ಷದಂ, ಪಂಚೇಮಾನ್ ಪಾಂಡವೇಯಾನ್ಶ್ಚ ದ್ರೌಪದ್ಯಾಃ ಕೀರ್ತಿವರ್ಧನಾನ್, ಸಮಪ್ರಾಣಾನ್ ಪಾಂಡವೈರ್ಯೇ ಸಮಧೈರ್ಯಾನ್ ಮದೋತ್ಕಟಾನ್, ಸೌಭದ್ರಂ ಚ ಮಹೇಶ್ವಾಸಂ ಅಮರೈರಪಿ ದುಸ್ಸಹಂ, ಗದ ಪ್ರದ್ಯುಮ್ನ ಸಾಂಬಾಂಶ್ಚ ಕಾಲವಜ್ರಾನಲೋಪಮಾನ್, ತೇ ವಯಂ ಧೃತರಾಷ್ಟ್ರಸ್ಯ ಪುತ್ರಾನ್ ಶಕುನಿನಾನ್ ಸಹ, ಕರ್ಣೇನ ಚ ನಿಹತ್ಯಾಜೌ ಅಭಿಷೇಕ್ಷ್ಯಾಮ ಪಾಂಡವಾನ್, ನಾಧರ್ಮೋ ವಿದ್ಯತೆ ಕಶ್ಚಿತ್ ಶತ್ರೂನ್ ಹತ್ವಾ ತತಾಯಿನಃ, ಅಧರ್ಮಮಯಶಸ್ಯಂಚ ಛಾತ್ರವಾಣಾಂ ಪ್ರಯಾಚನಂ, ತದ್ಗತಸ್ತ್ವಸ್ಯ ಯಃ ಕಾಮಸ್ತಂ ಕುರುಧ್ವಮತಂದ್ರಿತಾಃ, ಧಾರ್ತರಾಷ್ಟ್ರೋ ಹ್ಯಯುದ್ಧೇನ ನ ರಾಜ್ಯಂ ದಾತುಮಿಚ್ಛತಿ, ಅದ್ಯ ಪಾಂಡುಸುತೋ ರಾಜ್ಯಂ ಲಭತಾಂಬಾ ಯುಧಿಷ್ಠಿರಃ, ನಿಹತಾ ವಾರಣೇ ಮರ್ತ್ವಾ ಸ್ವಪ್ಸ್ಯಾಮೋ ವಸುಧಾತಲೇ. ಎಂಥ ಪೌರುಷಯುಕ್ತವಾದ ಮಾತು. ಸಾತ್ಯಕಿ ಸಿಟ್ಟಿನಿಂದ ಹೇಳ್ತಾನೆ, ಮನುಷ್ಯನ ಸ್ವಭಾವ ಹೇಗೋ ಅವನ ಮಾತು ಹಾಗೆ. ಆದ್ದರಿಂದ ನಿನ್ನ ಮನಸ್ಸು ಅಂತಃಕರಣ ಹೇಗಿದೆ, ನೀನ್ ಹಾಗೆ ಮಾತಾಡ್ತಾ ಇದ್ಯಪ್ಪ ಬಲರಾಮ. ಲೋಕದಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಮನುಷ್ಯರಲ್ಲಿ 2 ವಿಧ ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದೇ ವಂಶದಲ್ಲಿ ಒಳ್ಳೆ ಬಲಶಾಲಿ ಹುಟ್ಟುತ್ತಾನೆ, ಅತ್ಯಂತ ಹೇಡಿಯಾಗಿರ್ತಕ್ಕ ಹೆದರಿಕೆ ಅವನು ಹುಟ್ಟುತ್ತಾನೆ ಅಲ್ವಾ. ಒಂದೇ ಮರದ 2 ಕೊಂಬೆಗಳಲ್ಲಿ ಒಂದ್ರಲ್ಲಿ ಫಲ ಬರುತ್ತೆ, ಒಂದ್ರಲ್ಲಿ ಫಲ ಬರಲ್ಲ, ಹಾಗಲ್ವಾ. ಆದ್ದರಿಂದ ದಾರುಣ ಧ್ವಜ, ಬಲರಾಮದೇವರಿಗೆ ದಾರುಣ ಧ್ವಜ ಅಂತಾರೆ. ಏನ್ ದಾರುಣ ಧ್ವಜ? ದಾರುಣ ಅಂದ್ರೆ ಕ್ರೂರ ಅಂತ. ತಾಳೆಯ ಮರ ಅತ್ಯಂತ ಕ್ರೂರವಾದದ್ದು. ಆದ್ದರಿಂದ ತಾಳೆಯ ಮರವನ್ನೇ ತನ್ನ ಧ್ವಜವನ್ನಾಗಿ ಮಾಡಿಕೊಂಡವನು ಮಧುವಂಶದಲ್ಲಿ ಬಂದು ಮಾಧವ ಅಂತ ಕರೆಯಲ್ಪಡತಕ್ಕ ಬಲರಾಮ.
ಆದ್ದರಿಂದ ದಾರುಣ ಧ್ವಜ, ನಿನ್ ಮೇಲೆ ನನಗೇನು ಕೋಪ ಇಲ್ಲ, ಆದ್ರೆ ನಿನ್ನ ಮಾತನ್ನ ಕೇಳಿಸ್ಕೊಳ್ತಾ ಇದ್ದಾರಲ್ಲ ಅವ್ರ ಮೇಲೆ ಕೋಪ. ಎಂಥ ಮಾತು ನೋಡಿ, ನಿನ್ನ ಮಾತನ್ನು ಒಪಿನಿಯನ್ ಅಂತ ಕೇಳ್ತಾ ಇದ್ದಾರಲ್ಲಯ್ಯ. ನನಗೆ ಬಹಳವಾಗಿ ಕೋಪ ಯಾರ ಮೇಲೆ ಬರ್ತಾ ಇದೆ? ಅವ್ರ ಮೇಲೆ ಬರ್ತಾ ಇದೆ. ಧರ್ಮರಾಜನ ವಿಷಯದಲ್ಲಿ ಒಂದ್ ಸ್ವಲ್ಪ ದೋಷನ ಸಭೆಯಲ್ಲಿ ಹೇಳ್ತಾ ಇದ್ದಾನಲ್ಲಪ್ಪ. ಸಭೆಯಲ್ಲಿ ಧರ್ಮರಾಜನಲ್ಲಿರುವ ಒಂದು ಅಲ್ಪ ದೋಷವನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಲ್ಲ ಈ ಸಭೆ. ಎಂಥ ಸಭೆ ಇದು? ಯಾವುದೇ ಡೌಟ್ ಇಲ್ಲ, ಶಂಕೆ ಇಲ್ಲ, ಧರ್ಮರಾಜನದ್ದೇ ತಪ್ಪು ಅಂತ ಈ ಸಭೆಯಲ್ಲಿ ಮಾತಾಡ್ತಾ ಇದ್ದಾರಲ್ಲ. ಅಂತ ಮಾತಾಡ್ಲಿಕ್ಕೆ ಅವಕಾಶ ಈ ಸಭೆಯಲ್ಲಿ ಬಂದಿದೆಯಲ್ಲ. ಆದ್ದರಿಂದ ನಿನ್ನ ಮಾತನ್ನ ಕೇಳಿಸ್ಕೊಳ್ತಾ ಇರುವಂಥವ್ರ ಮೇಲೆ ನನ್ ಕೋಪ ಬರ್ತಾ ಇದೆ. ಆಟ ಆಡ್ಲಿಕ್ಕೆ ಬರಲ್ಲ ಧರ್ಮರಾಜನಿಗೆ. ಅವನನ್ನ ಕರೆದು ಚೆನ್ನಾಗಿ ಆಟ ಆಡ್ಲಿಕ್ಕೆ ಬರತಕ್ಕ ಶಕುನಿ ಆಟ ಆಡಿದ. ಅವನ ಸ್ವಭಾವಕ್ಕನುಗುಣವಾಗಿ ಆಡಿ ಗೆದ್ದು ಬಿಟ್ಟ. ಅವನ ಸ್ವಭಾವ ದುಷ್ಟ ಸ್ವಭಾವ, ಅಧರ್ಮ ಸ್ವಭಾವ ಅಂತ ಗೊತ್ತಿದೆ. ಧರ್ಮದಿಂದ ಆಟ ಆಡದ ಅಂತ ಹೇಗೆ ಹೇಳೋದು ನಾವಿಲ್ಲಿ? ಓದಿಲ್ಲ, ಧರ್ಮ ಅಲ್ಲ. ಒಂದು ವೇಳೆ ಧರ್ಮರಾಜ ಅವನ್ ಮನೆಯಲ್ಲಿ ಅವನ್ ತಮ್ಮಂದ್ರ ಜೊತೆ ಆಟ ಆಡ್ತಾ ಇದ್ರೆ, ಆಗ ಬಂದು ಅವನ ಜೊತೆ ಆಟ ಆಡಿ ಗೆದ್ದಿದ್ರೆ ಅದೇನೋ ಬೇರೆ ಕಥೆ, ಧರ್ಮದ ಜಯ. ಕರೆದು ಆಟ ಆಡ್ಲಿಕ್ಕೆ ಗೊತ್ತಿಲ್ದೇ ಇರೋಡನ್ನ ಆಟ ಆಡ್ಲಿಕ್ಕೆ ಕರೆದು ಸೋಲಿಸುವಂಥದ್ದು, ಅದು ಯಾವ ಧರ್ಮ? ದಿಸ್ ಇಸ್ ನಾಟ್ ಫೇರ್. ಕ್ಷತ್ರಿಯ ಧರ್ಮದಲ್ಲಿ ನಿರಂತರ ಆಸಕ್ತನಾದವನ್ ಧರ್ಮರಾಜ. ಮೋಸ ಮಾಡಿ ಗೆದ್ರಲ್ಲ, ಏನು ಒಳ್ಳೇದಾಯ್ತು? ತಾವು ಮೋಸದಿಂದ ಸೋತಿದ್ದೇವೆ ಅಂತ ಗೊತ್ತಿದ್ರು ಪ್ರತಿಜ್ಞೆ ಮಾಡಿ ಕಾಡುಗೋಗಿ ವನವಾಸ ಅಜ್ಞಾತವಾಸ ಮುಗಿಸಿ ಅವರ ಹಿರಿಯರ ರಾಜ್ಯವನ್ನ ಪಡೀಬೇಕು, ನಮಸ್ಕಾರ ಮಾಡ್ಬೇಕಾ? ತಲೆ ಬಗ್ಗಿಸ್ಬೇಕಾ? ಬೇರೆಯವರ ಸಂಪತ್ತನ್ನ ಧರ್ಮರಾಜ ಒಂದು ವೇಳೆ ಅಪೇಕ್ಷೆ ಪಟ್ರು ಶತ್ರುಗಳಿಗೆ ನಮಸ್ಕಾರ ಮಾಡುವಂಥವನಲ್ಲ ಅವನು. ವನವಾಸ ಅಜ್ಞಾತವಾಸ ಮುಗಿದಿದೆ, 13 ವರ್ಷ ಆಗಿರೋದು ನೋಡಿದ್ರು ಇನ್ನೂ ಮುಗಿದಿಲ್ಲ, ಮತ್ತೆ ಕಾಡಿಗೆ ಹೋಗ್ಬೇಕು ಅಂತ ಹೇಳ್ತಾರಲ್ಲ ಪಾಂಡವರು. ಕೌರವರು ಹೇಳ್ತಾ ಇದ್ದಾರಲ್ಲ, ಅವ್ರು ಒಳ್ಳೆಯವರ? ಸಂಧಿ ಬೇಕಾ ನಮಗ ಅವ್ರ ಜೊತೆಯಲ್ಲಿ? ರಾಷ್ಟ್ರವನ್ನ ಕದಿಯೋದಿಲ್ವಾ ಅವರು? ಭೀಷ್ಮ, ದ್ರೋಣ, ವಿದುರ ಎಲ್ಲ ಒಳ್ಳೆ ಮಾತು ಹೇಳಿದ್ರೂ ಕೂಡ ಪಿತ್ರಾರ್ಜಿತವಾದ ಪಾಂಡವರ ಅರ್ಧ ಆಸ್ತಿಯನ್ನು ಕೊಡ್ಲಿಕ್ಕೆ ಅವ್ರು ಒಪ್ತಾ ಇಲ್ಲ. ನಾನೇನ್ ನನ್ನ ಒಪಿನಿಯನ್ ಏನ್ ಗೊತ್ತಾ? ಒಳ್ಳೆ ಶಾರ್ಪ್ ಆದ ಬಾಣಗಳನ್ನ ಹೊಡೆದು ಧರ್ಮರಾಜನ ಕಾಲ ಮೇಲೆ ಬೀಳುವಂತೆ ಮಾಡ್ತೀನಿ ನಾನು ಕೌರವರನ್ನ. ಒಂದು ವೇಳೆ ಅವರು ಸೋತು ಪಾಂಡವರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಒಪ್ಪಲಿಲ್ಲ ಅಂದ್ರೆ ಕಳಿಸ್ತಿರೋದವ್ರನ್ನ ಯಮನ ಮನೆಗೆ, ಮಾತೇ ಇಲ್ಲ. ಯುದ್ಧ ಮಾಡತಕ್ಕ ನನ್ನ ವೇಗವನ್ನ ತಡ್ಕೊಳ್ಳಿಕ್ಕೆ ಅವ್ರಿಗೆ ಆಗೋದಿಲ್ಲ. ಅರ್ಜುನ ಇದ್ದಾನೆ, ಚಕ್ರಧಾರಿಯಾದ ಕೃಷ್ಣ ಇದ್ದಾನೆ, ನಾನಿದ್ದೇನೆ, ಮತ್ತೆ ಭೀಮ ಇದ್ದಾನೆ, ನಕುಲ ಸಹದೇವರಿದ್ದಾರೆ, ಧೃಷ್ಟದ್ಯುಮ್ನ ಇದ್ದಾನೆ. ಇವರೆಲ್ಲ ಇರ್ಬೇಕಾದ್ರೆ ಯುದ್ಧದಲ್ಲಿ ಯಾರು ಗೆಲ್ತಾರ್ರಿ? ದ್ರೌಪದಿಯ ಮಕ್ಕಳಿದ್ದಾರೆ, ಮದೋತ್ಕಟರಾದ ಮಕ್ಕಳು 5 ಜನ. ಉಪಪಾಂಡವರಿದ್ದಾರೆ, ಅಭಿಮನ್ಯು ಇದ್ದಾನೆ, ಮೃತ್ಯುವಂತೆ ಗದ ಇದ್ದಾನೆ, ಪ್ರದ್ಯುಮ್ನ, ಸಾಂಬ. ಇವರೆಲ್ಲ ನಾವೆಲ್ಲ ಇರ್ಬೇಕಾದ್ರೆ ದುರ್ಯೋಧನಾದಿಗಳು, ಕರ್ಣ, ಶಕುನಿ ಅವನ್ನೆಲ್ಲ ಯುದ್ಧದಲ್ಲಿ ಮುಗಿಸಿ ನಾವು ಧರ್ಮರಾಜನೇ ಪಟ್ಟಾಭಿಷೇಕ ಮಾಡಿಬಿಡೋಣ. ಮೋಸ ಮಾಡಿದ ಶತ್ರುಗಳನ್ನ ಕೊಂದ್ರೆ ಅಧರ್ಮ ಇಲ್ಲ. ಆದ್ರೆ ಶತ್ರುಗಳ ಹತ್ರ ಹೋಗಿ ನಮಸ್ಕಾರ ಮಾಡಿ ನಮ್ಮ ರಾಜ್ಯ ನಮಗ್ ಕೊಡು ಅಂತ ಕೇಳೋದಿದೆ ಅಲ್ಲ, ಅದು ಅಧರ್ಮ, ಅಕೀರ್ತಿಕರ. ನಮ್ಮನ್ನ ಬೈದೋರ ಹತ್ರ ಹೋಗಿ ನಮಸ್ಕಾರ ಮಾಡಿ ಕೊಟ್ಬಿಡಪ್ಪ ನಂದು ಅಂತ ಕೇಳಕ್ಕಾಗತ್ತೇನಯ್ಯ? ಧರ್ಮರಾಜನ ಮನಸ್ಸಲ್ಲಿ ಏನಿದೆಯೋ ಅದು ಮಾಡ್ರಿ ಬೇಗ ಅಷ್ಟೇ. ಯುದ್ಧ ಮಾಡದೆ, ಯುದ್ಧವಿಲ್ಲದೆ ದುರ್ಯೋಧನ ರಾಜ್ಯ ಕೊಡೋದಿಲ್ಲ ಅಷ್ಟೇ. ಅವನಿಗೆ ಯುದ್ಧ ಬೇಕು. ಇವತ್ತೆರಡರಲ್ಲಿ ಒಂದಾಗಬೇಕ್ರಿ. ಒಂದಾ ಧರ್ಮರಾಜ ರಾಜ್ಯವನ್ನ ಪಡಿಬೇಕು, ಅಥವಾ ನಾವು ಯುದ್ಧ ಭೂಮಿಯಲ್ಲಿ ಹೋರಾಡ್ತಾ ಸತ್ತು ಬೀಳ್ಬೇಕು. ಎಂಥ ಮಾತು ನೋಡಿ. ಒಂದ ರಾಜ್ಯ, ಇಲ್ಲವೇ ವೀರಮರಣ, ಎರಡರಲ್ಲಿ ಒಂದು.
ಎಂತಹ ಕಟ್ ಅಂಡ್ ರೈಟ್ ಆದ ಮಾತು ಹೇಳ್ತಾನೆ ಸಾತ್ಯಗಿ. ಎಲ್ಲ ಮಾತನ್ನ ಕೇಳಿ ದ್ರುಪದ ಮಹಾರಾಜೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಏವಮೇ ತನ್ಮಹಾಬಾಹೋ ಭವಿಷ್ಯತಿ ನ ಸಂಶಯ ನಹಿ ದುರ್ಯೋಧನೋ ರಾಜ್ಯಂ ಮಧುರೇಣ ಪ್ರದಾಸ್ಯತಿ ಅನುವತ್ಸ್ಯಂತಿ ತಂಚಾಪಿ ಧೃತರಾಷ್ಟ್ರಸುತ ಪ್ರಿಯ ಭೀಷ್ಮದ್ರೋಣೋ ಚ ಕಾರ್ಪಣ್ಯಾನ್ ಮೌರ್ಖ್ಯಾದ್ರಾಧೇಯಸೌ ಬಲೌ ಸಂಕರ್ಷಣಸ್ಯ ವಾಕ್ಯಂತು ಮಮ ಜ್ಞಾನೇನ ಯುಜ್ಯತೆ ಏತದ್ಧಿ ಪುರುಷೇಣಾಗ್ರೇ ಕಾರ್ಯಂ ಸುನಯಮಿಚ್ಛತಾ ನತು ವಾಚ್ಯೋ ಮೃದುವಚೋ ಧಾರ್ತರಾಷ್ಟ್ರಃ ಕಥಂಚನ ನಹಿ ಮಾರ್ಧವಸಾಧ್ಯೋಸೌ ಪಾಪ ಬುದ್ಧಿರ್ಮತೋ ಮಮ ಕರ್ದಭೋ ಮಾರ್ಧವಂ ಕುರ್ಯಾತ್ ಗೋಷು ತೈಕ್ಷ್ಣ್ಯಂ ಸಮಾಚರೇತ್ ಮೃದು ದುರ್ಯೋಧನೆ ವಾಕ್ಯಂ ಯೋ ಬ್ರೂಯಾತ್ ಪಾಪಚೇತಸಿ ಮೃದುಂ ವೈ ಮನ್ಯತೆ ಪಾಪೋ ಭಾಷಮಾಣಮಶಕ್ತಿಕಂ ಜಿತಮರ್ಥಂ ವಿಜಾನೀಯಾತ್ ದುರ್ಬುದ್ಧಿರ್ಮಾರ್ಧವೇ ಸತಿ ಏತಚ್ಚೈವಂ ಕರಿಷ್ಯಾಮೋ ಯತ್ನಶ್ಚ ಕ್ರಿಯತಾಮಿಗಾ ಪ್ರಸ್ಥಾಪಯಾಮ ಮಿತ್ರೇಭ್ಯೋ ಬಲಾನ್ ಯುದ್ಯೋಜಯಂತು ನಃ ಶಲ್ಯಸ್ಯ ದೃಷ್ಟಕೇತೋಸ್ತ್ಯಾದ್ಯುಮತ್ಸೇನಸ್ಯ ಚಾಭಿಭೋ ಕೈಕಯಾನಾಂಚ ಸರ್ವೇಷಾಂ ದೂತಾ ಗಚ್ಚಂತು ಶೀಘ್ರಗಾಃ ಸೋಪಿ ದುರ್ಯೋಧನೋ ನೂನಂ ಪ್ರೇಷಯಿಷ್ಯತಿ ಸರ್ವಶಃ ಪೂರ್ವಾಭಿಪನ್ನಾಃ ಸಂತಸ್ತ್ಯ ಭಜಂತೆ ಪೂರ್ವಚೋದಕಂ ತತ್ವರಧ್ವಂ ನರೇಂದ್ರಾಣಾಂ ಪೂರ್ವಮೇವ ಪ್ರಚೋದನೆ ಮಹದ್ಧಿಕಾರ್ಯಂ ವೋಢವ್ಯಂ ಇತಿ ಮೇ ವರ್ತತೆ ಮತಿಃ ಶಲ್ಯಸ್ಯ ಪ್ರೇಷ್ಯತಾಂ ಶೀಘ್ರಂ ಯೇ ಚ ತಸ್ಯಾನುಗಾ ನೃಪಾಃ ಭಗದತ್ತಾಯ ರಾಜ್ಞೇ ಚ ಪೂರ್ವಸಾಗರವಾಸಿನೇ ಅಮಿತೌಜಸೇ ತಥೋಗ್ರಾಯ ಹಾರ್ದಿಕ್ಯಾಯ ಆಹುಕಾಯ ಚ ದೀರ್ಘಪ್ರಜ್ಞಾಯ ಶೂರಾಯ ರೋಚಮಾನಾಯ ವಾ ವಿಭೋ ಆನೀಯತಾಂ ಬೃಹಂತಶ್ಚ ಸೇನಾ ಬಿಂದುಶ್ಚ ವೀರ್ಯವಾನ್ ಸೇನಜಿತ್ ಪ್ರತಿವಿಂಧ್ಯಶ್ಚ ಚಿತ್ರವರ್ಮಾ ಮಹಾರಥಃ. ಇಲ್ಲೆಲ್ಲ ರಾಜರ ಹೆಸರು ಹೇಳ್ತಾರೆ, ಅದನ್ನು ಹೇಳಿಬಿಡ್ತೀನಿ ನಾನಿಲ್ಲಿ. ಆಷಾಢೋ ಎಲ್ಲ ರಾಜರ ಹೆಸರುಗಳು, ಆದ್ರಿಂದ ಆ ಶ್ಲೋಕಗಳ ಅವಶ್ಯಕತೆ ಇಲ್ಲ, ಮತ್ತೆ ಅದನ್ನೇ ಹೇಳಬೇಕಾಗತ್ತೆ, ಆದ್ದರಿಂದ ಬೇಕಾಗಿಲ್ಲ. ಏತೇಷಾಂ ಪ್ರೇಷ್ಯತಾಂ ಶೀಘ್ರಂ ಏತದ್ಧಿ ಮಮ ರೋಚತೆ ಅಯಂಚ ಬ್ರಾಹ್ಮಣೋ ವಿದ್ವಾನ್ ಮಮ ರಾಜನ್ ಪುರೋಹಿತಃ ಪ್ರೇಷ್ಯತಾಂ ಧೃತರಾಷ್ಟ್ರಾಯ ವಾಕ್ಯಮಸ್ಮೈ ಪ್ರಯುಜ್ಯತಾಂ ಯಥಾ ದುರ್ಯೋಧನೋ ವಾಚ್ಯೋ ಯಥಾ ಶಾಂತನವೋ ನೃಪಃ ಧೃತರಾಷ್ಟ್ರೋ ಯಥಾ ವಾಚ್ಯೋ ದ್ರೋಣಸ್ಯ ರಥಿನಾಂ ವರಃ. ಹೇಳಿಬಿಟ್ಟ ಮಾತು. ಯಾರು ಹೇಳಿದ್ರು? ದೃಪದ ಹೇಳ್ದ. ಹೌದು ಸಾತ್ಯಕಿ, ನೀನೇನ್ ಹೇಳ್ದೆ ಅದು ಸರಿಯಾದ ಮಾತು, ಒಳ್ಳೆ ಮಾತು, ಮೃದುವಾದ ಮಾರ್ಧವದಿಂದ ಕೂಡಿದ ಮಾತು. ಬಗ್ಗಲ್ಲ ದುರ್ಯೋಧನ. ಮಗನ ಮೇಲೆ ಕುರುಡು ಪ್ರೇಮ ಧೃತರಾಷ್ಟ್ರನಿಗೆ, ಅವನು ಸುಮ್ಮನೆ. ಯಾವುದೋ ವಿಚಿತ್ರವಾದ ಕಾರ್ಪಣ್ಯ, ದಾಕ್ಷಿಣ್ಯಕ್ಕೆ ಸಿಕ್ಕ ಭೀಷ್ಮದ್ರೋಣರು, ಆ ಮೂರ್ಖರಾಗಿರ್ತಕ್ಕಂಥ ಕರ್ಣ, ಶಕುನಿ, ಇವರೆಲ್ಲ ಫ್ಯಾಕ್ಟ್ಸ್ ಅನ್ನ ತಿಳಿಯದೆ ಸುಮ್ಮನೆ ದುರ್ಯೋಧನನ್ನೇ ಫಾಲೋ ಮಾಡಿಬಿಡ್ತಾರೆ. ನೀನು ಒಬ್ಬನಿಗೆ ಅಲ್ಲಪ್ಪ ಸಾತ್ಯಕಿ, ಬಲರಾಮ ಹೇಳಿದ ಮಾತು ಸರಿಗಿಲ್ಲ ಅಂತ ನನಗೂ ಗೊತ್ತಾಗ್ತಿದೆ. ನಾನೇನ್ ಹೇಳ್ತೀನಿ, ನೆಕ್ಸ್ಟ್ ಏನ್ ಹೇಳ್ತೀನಿ ಅದನ್ನ ಒಳ್ಳೆ ತಲೆ ಇರುವಂತಹ ವ್ಯಕ್ತಿ ಮಾಡ್ಬೇಕು. ಅದನ್ನ ಏನದು? ದುರ್ಯೋಧನನ ವಿಚಾರವಾಗಿ ಒಳ್ಳೆ ಮಾತಾಡಬಾರ್ದು. ಪಾಪಿಷ್ಠನಾದ ವ್ಯಕ್ತಿ ಒಳ್ಳೆ ಮಾತಿಗೆ ಬಗ್ಗೋದಿಲ್ಲ, ನನ್ನ ಸ್ಪಷ್ಟ ಅಭಿಪ್ರಾಯ ಅದು. ಈ ಪಾಪಿಷ್ಠನಾದ ದುರ್ಯೋಧನನ್ ಜೊತೆಯಲ್ಲಿ ನಿಧಾನವಾಗಿ ಮೃದುವಾಗಿ ಯಾರು ಮಾತಾಡ್ತಾನೆ, ಅವನ ಬುದ್ಧಿ ಹೇಗಿದೆ ಗೊತ್ತಾ? ಕತ್ತೇನ ಮೃದುವಾಗಿ ನೋಡ್ಕೊಂಡು ಹಸೂನ ಉಗ್ರವಾಗಿ ನೋಡ್ಕೊಂಡಂತೆ. ಕತ್ತೇನ ನಿಧಾನವಾಗಿ ಎಳ್ಕೊಂಡು ಹೋಗೋದು, ಹಸು ಹೊಡೆಯೋದು, ಹಾಗಾಗತ್ತೆ ದುರ್ಯೋಧನನ್ ಜೊತೆಯಲ್ಲಿ ಒಳ್ಳೆ ಮಾತಾಡ್ಬಿಟ್ರೆ. ಇಲ್ಲ, ನಾವೇನಾದ್ರೂ ಮೃದುವಾಗಿ ಮಾತಾಡ್ಬಿಟ್ರೆ ದುರ್ಯೋಧನನ್ ತಲೆಯಲ್ಲಿ ಏನ್ ಗೊತ್ತಾ? ಶಕ್ತಿ ಇಲ್ಲ ಇವರಿಗೆ, ಈ ತರ ಮಾತಾಡ್ತಾರೆ ಅನ್ಕೊಳ್ತಾನ, ದುಷ್ಟ ಅವನು. ಆದ್ದರಿಂದ ನಾವೇನಾದ್ರೂ ಒಳ್ಳೇದಾಗಿ ನಿಧಾನವಾಗಿ ಮೃದುವಾಗಿ ಮಧುರವಾಗಿ ಮಾತಾಡ್ಬಿಟ್ರೆ, ಬಿಡು, ನಮ್ಮ ಸಂಪತ್ತು ಪಾಂಡವರ ಸಂಪತ್ತು ನನಗೆ, ನನ್ನಿಂದ ಕಿತ್ಕೊಳ್ಳಿಕ್ ಪಾಂಡವರಿಗೆ ಆಗೋದಿಲ್ಲ ಅಂತಲೇ ಅವನ ಭಾವನೆ. ಆದ್ದರಿಂದ ನಾವೇನ್ ಮಾಡೋಣ ಅಂತಂದ್ರೆ, ನಮ್ಮ ಸ್ನೇಹಿತರು ಯಾರಿದ್ದಾರೆ ಅವ್ರ ಹತ್ರ ಎಲ್ಲರಿಗೂ ನಮ್ಮ ದೂತರನ್ನು ಕಳಿಸೋಣ. ಯುದ್ಧ ರೆಡಿ ಆಗುತ್ತೆ, ನೀವೆಲ್ಲ ರೆಡಿ ಆಗ್ಬಿಡ್ರಿ ಯುದ್ಧಕ್ಕೆ ಅಂತ ನಾವೆಲ್ಲರೂ ಕೂಡ ದೂತರನ್ನ ಕಳಿಸೋಣ. ಶಲ್ಯ, ದೃಷ್ಟ, ಎಲ್ಲ ರಾಜರ ಹೆಸರು ಹೇಳ್ತಾನೆ. ಶಲ್ಯ, ದೃಷ್ಟಕೇತು, ದ್ಯುಮತ್ಸೇನ, ಎಲ್ಲ ಕೈಕೇಯ ರಾಜರು
ಅವರ ಹತ್ರೆಲ್ಲ ದೂತರನ್ನ ಕಳಿಸೋಣ. ದುರ್ಯೋಧನ ಸಾಮಾನ್ಯ ಅಲ್ಲ, ಅವನು ಎಲ್ಲಾ ಕಡೆ ದೂತರನ್ನ ಕಳಿಸ್ಬಿಡ್ತಾನೆ. ಆದ್ದರಿಂದ ನಾವು ನಮ್ಮ ದೂತರನ್ನ ಮೊದಲು ಕಳಿಸ್ಬಿಟ್ರೆ, ನೋಡಿ ಎಂಥ ಪ್ಲಾನ್ ದೃಪದ ಹಿರಿಯರ ಆಡುವ ಮಾತಿದು. ಸಾತ್ವಿಕರು ನಮಗೆ ಸಹಾಯ ಮಾಡ್ತಾರೆ ಬಂದು. ಆದ್ದರಿಂದ ಬೇಗ ಹೋಗ್ಬೇಕು. ದೊಡ್ಡ ಕೆಲಸದ ಭಾರ ನಮ್ಮ ಮೇಲಿದೆ ಈಗ, ಸಾಮಾನ್ಯ ಅಲ್ಲ. ಶಲ್ಯನಿಗೆ ಕಳಿಸ್ರಿ, ಶಲ್ಯನ ಕಂಟ್ರೋಲ್ ಇರತಕ್ಕ ರಾಜನತ್ರ ಕಳಿಸ್ರಿ, ಪೂರ್ವ ಸಮುದ್ರವಾಸಿಯಾದ ಭಗದತ್ತನತ್ರ ಅಮಿತೌಜಸ್, ಉಗ್ರಸೇನ, ಕೃತವರ್ಮ, ಅಹುಕ, ದೀರ್ಘಪ್ರಜ್ಞ, ರೋಚಮಾನ ದೂತರನ್ ಕಳಿಸ್ರಿ. ಸೇನಾಬಿಂದು, ಸೇನಜಿತ್, ಪ್ರತಿವಿಂಧ್ಯ, ಚಿತ್ರವರ್ಮ ಕರ್ಕೊಂಬಂದಿ ನಮ್ಮ ಹತ್ರಕ್ಕೆ ಅವ್ರನ್ನ. ಬಾಲ್ಯೇಕ, ಮುಂಜಿಕೇಶ, ಶಿಶುಪಾಲನ ಮಗ, ಸುಪಾರ್ಶ್ವ, ಸುಬಾಹು, ಮಹಾರಥ, ಪೌರವ, ಶಕ, ಪಲ್ಲವ, ದರದ, ಸುರಾರಿ, ನದೀಜ, ಕರ್ಣವೇಷ್ಟ, ಸಮರ್ಥ, ಸುವೀರ, ಮಾರ್ಜರ, ಕಪಿಶ, ಸುಕದ್ರು, ನಿಶ್ಚಕ್ರ, ಕ್ರಥ, ನೀಲ, ವೀರಧರ್ಮ, ಭೂಮಿಪಾಲ, ದುರ್ಜಯ, ದಂತವಕ್ರ, ರುಕ್ಮಿ, ಜನಮೇಜಯ, ಆಷಾಢ, ವಾಯುವೇಗ, ಪೂರ್ವಪಾಲಿ, ಭೂರಿತೇಜ, ದೇವಕ, ಏಕಲವ್ಯ, ಕಾರೂಷರು, ಕ್ಷೇಮಧೂರ್ತಿ, ಕಾಂಬೋಜ ದೇಶದ ರಾಜರುಗಳು, ಋಷಿಕ, ಪಶ್ಚಿಮ ಸಮುದ್ರ ತೀರದಲ್ಲಿ ವಾಸ ಮಾಡತಕ್ಕ ರಾಜರು, ಜಯತ್ಸೇನ, ಕಾಶಿರಾಜ, ಪಾಂಚಾಲದ ಅಂದ್ರೆ ಪಂಚನದಿಗಳ ಪಂಜಾಬಲ್ಲಿ ವಾಸ ಮಾಡತಕ್ಕ ರಾಜರು, ದುರ್ಧರ್ಷ, ಪರ್ವತ ಪ್ರದೇಶದ ರಾಜರುಗಳು, ಜಾನಕಿ, ಸುಶರ್ಮ, ಮಣಿಮಂತ, ಪೂತಿಮತ್ಸಕ, ಪಾಂಸುರಾಷ್ಟ್ರಾಧೀಶ, ದೃಷ್ಟಕೇತು, ಔಢಕ, ಕುಂಡಧಾರ, ಬೃಹತ್ಸೇನ, ಅಪರಾಜಿತ, ನಿಷಾದ, ಶ್ರೇಣಿಮಾನ್, ಸುಮಂತ, ಬೃಹದ್ಬಲ, ಬೃಹತ್ತೇಜ, ಬಾಹು, ಸಮುದ್ರಸೇನ, ಉದ್ಭವ, ಕ್ಷೇಮಕ, ವಾಟಧಾನ, ಶ್ರುತಾಯು, ದೃಢಾಯು, ಸಾಲ್ವನ ಮಕ್ಕಳು, ಕಳಿಂಗ ದೇಶದ ರಾಜ ಕುಮಾರ, ವೀರ್ಯ, ಕಾಂಕ್ಷರಾಜ, ಮಹಾವೀರ್ಯ, ಸುಕದ್ರು, ನೀಚಕ, ತುಮುಲ, ನೀಲ, ವೀರಧನ್ವ, ಭೂಮಿಪಾಲ, ಎಷ್ಟೆಷ್ಟು ರಾಜರಿದ್ದಾರೆ. ಆ ಎಲ್ಲ ರಾಜರ ಹತ್ರಕ್ಕೆ ನಮ್ಮ ದೂತರನ್ನು ಕಳಿಸ್ಬೇಕು. ನೋಡಿ, ನನ್ನ ವಿದ್ವಾಂಸ ಪುರೋಹಿತ ನಮ್ಮನಿದ್ದಾನೆ. ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ಕಳಿಸ್ಬಿಡೋಣ. ಧೃತರಾಷ್ಟ್ರನ ಹತ್ರಕ್ಕೆ ನನ್ನ ಪುರೋಹಿತ ಏನಿದ್ದಾನೆ, ಒಳ್ಳೆ ವಿದ್ವಾಂಸ ಬ್ರಾಹ್ಮಣ, ಅವನನ್ನು ಕಳಿಸ್ಬಿಡೋಣ. ಧೃತರಾಷ್ಟ್ರನಿಗೆ ಏನ್ ಹೇಳ್ಬೇಕು ಅದನ್ನ ಅವನಿಗೆ ಹೇಳೋಣ. ಹಾಗೆ ದುರ್ಯೋಧನನ್ ಜೊತೆಯಲ್ಲಿ ಹೇಗ್ ಮಾತಾಡ್ಬೇಕು, ಭೀಷ್ಮನ್ ಜೊತೆಯಲ್ಲಿ, ಧೃತರಾಷ್ಟ್ರನ್ ಜೊತೆಯಲ್ಲಿ, ದ್ರೋಣಾಚಾರ್ಯ ಜೊತೆಯಲ್ಲಿ ಏನೇನು ಮಾತಾಡ್ಬೇಕು, ಹೇಗೆಲ್ಲ ಮಾತಾಡ್ಬೇಕು ಅನ್ನುವಂತಹ ಎಲ್ಲ ವಿಷಯಗಳನ್ನ ಹೇಳಬೇಕು. ಅಂದ್ರೆ ಯಾರ ಜೊತೆಯಲ್ಲಿ ಹೇಗೆ ಮಾತಾಡ್ಬೇಕು ಅನ್ನುವಂತಹ ಅಷ್ಟೂ ವಿಷಯಗಳನ್ನ ಅವರಿಗೆ ಪಾಠ ಮಾಡಬೇಕು. ಹೇಳಿ ತಿಳಿಸಿ ನಾವು ಕಳಿಸ್ಬಿಡೋಣ. ಎಲ್ಲಿ ಕಳಿಸೋದು? ಬೇರೆ ಎಲ್ಲರನ್ನ ದೂತರನ್ನ ಕಳಿಸಿದ್ರೆ ನನ್ನ ಪುರೋಹಿತರನ್ನ ಧೃತರಾಷ್ಟ್ರನ ಮನೆಗೆ ಕಳಿಸ್ಬಿಡೋಣ. ದೃಪದೇನೈವ ಮುಕ್ತೇತು ವಾಕ್ಯೇ ವಾಕ್ಯವಿದಾಂಬರಃ ವಸುದೇವಸುತಸ್ತತ್ರ ವೃಷ್ಣಿಸಿಂಹ ಬ್ರವೀಜಿದಂ ಉಪಪನ್ನಮಿದಂ ವಾಕ್ಯಂ ಸೋಮಕಾನಾನ್ ದುರಂಧರೆ ಅರ್ಥಸಿದ್ಧಿಕರಂ ರಾಜ್ಞಃ ಪಾಂಡವಸ್ಯ ಅಮಿತೌಜಸಃ ಏತಚ್ಚ ಪೂರ್ವಂ ಕಾರ್ಯನ್ನಃ ಸುನೀತಿಂ ಅಭಿಕಾಂಕ್ಷತಾ ಮನ್ಯಥಾ ಖ್ಯಾಚರನ್ ಕರ್ಮ ಪುರುಷಸ್ಯಾತ್ ಸುಬಾಲಿಷಃ ಕಿಂತು ಸಂಬಂಧಕಂ ತುಲ್ಯಮಸ್ಮಾಕಂ ಕುರು ಪಾಂಡುಷು ಯಥೇಷ್ಟಂ ವರ್ತಮಾನೇಷು ಪಾಂಡವೇಷು ಚ ತೇಷು ಚ ತೇ ವಿವಾಹಾರ್ಥಮಾನೀತಾಃ ವಯಂ ಸರ್ವೇ ಯಥಾ ಭವಾನ್ ಕೃತೆ ವಿವಾಹೇ ಮುದಿತಾ ಗಮಿಷ್ಯಾಮೋ ಗೃಹಾನ್ ಪ್ರತಿ ಭವಾನ್ ವೃದ್ಧತರೋ ರಾಜ್ಞಾಂ ವಯಸಾ ಚ ಶ್ರುತೇನ ಚ ಶಿಷ್ಯವತ್ತೇ ವಯಂ ಸರ್ವೇ ಭವಾಮೇಹನ ಸಂಶಯಃ ಭವಂತಂ ಧೃತರಾಷ್ಟ್ರಸ್ಯ ಸತತಂ ಬಹುಮನ್ಯತೆ ಆಚಾರ್ಯಯೋಃ ಸಖಾ ಚಾಸಿ ದ್ರೋಣಸ್ಯ ಚ ಕೃಪಸ್ಯ ಚ ಸ ಭವಾನ್ ಪ್ರೇಷ್ಯತ್ವದ್ಯ ಪಾಂಡವಾರ್ಥಕರಂ ವಚಃ ಸರ್ವೇಷಾಂ ನಿಶ್ಚಿತಂ ತನ್ನಃ ಪ್ರೇಷಯಿಷ್ಯತಿ ಯದ್ಭವಾನ್ ಯದಿ ತಾವಚ್ಛಮಂ ಕುರ್ಯಾನ್ ನ್ಯಾಯೇನ ಕುರು ಪುಂಗವಃ ನ ಭವೇತ್ ಕುರು ಪಾಂಡೂನಾಂ ಸೌಭ್ರಾತ್ರೇಣ ಮಹಾನ್ ಕ್ಷಯಃ ಅಥ ದರ್ಪಾನ್ವಿತೋ ಮೋಹಾನ್ ನ ಕುರ್ಯಾತ್ ಧೃತರಾಷ್ಟ್ರಜಃ ಅನ್ಯೇಷಾಂ ಪ್ರೇಷಯಿತ್ವಾ ಚ ಪಶ್ಚಾದಸ್ಮಾನ್ ಸಮಾಕ್ವಯೇತ್ ತತೋ ದುರ್ಯೋಧನೋ ಮಂದಃ ಸಹ ಮಾತ್ಯಃ ಸ ಬಾಂಧವಃ ನಿಷ್ಠಾಮಾಪತ್ಸ್ಯತೆ ಮೂಢಾ ಕ್ರುದ್ಧೇ ಗಾಂಡೀವ ಧನ್ವನಿ ತತಃ ಸತ್ಕೃತ್ಯ ವಾರ್ಷ್ಣೇಯಂ ವಿರಾಟಃ ಪೃಥಿವೀಪತಿಃ ಗೃಹಾನ್ ಪ್ರಸ್ಥಾಪಯಾಮಾಸ ಸಗಣಂ ಸಹ ಬಾಂಧವಂ.
ದ್ರುಪದ ಮಹಾರಾಜ ಎಂಥ ಮಾತು ನೋಡಿ, ಇದೆಲ್ಲ ಆಗುವಂತ ಕೆಲಸ ಅಲ್ಲಪ್ಪ. ಅವನಿಗೆ ಹೇಗೆ ಉತ್ತರ ಕೊಡಬೇಕು, ದುಷ್ಟನಿಗೆ ಹಾಗೇ ಉತ್ತರ ಕೊಡಬೇಕು ಅಂತ ಹೇಳಿದ್ದಕ್ಕೆ ಕೃಷ್ಣದೇವ ವೃಷ್ಣಿ ಸಿಂಹ, ಎಂಥ ಮಾತು ನೋಡಿ. ವೃಷ್ಣಿ ಸಿಂಹನಾಗಿರತಕ್ಕ ವಸುದೇವನ ಪುತ್ರ ಕೃಷ್ಣ ಹೇಳ್ತಾನೆ, ಹೌದಾ, ಕರೆಕ್ಟ್, ದ್ರುಪದ ಹೇಳಿದ ಮಾತು 100% ಪರ್ಫೆಕ್ಟ್. ನಮಗೆ ರಾಜನೀತಿ ಬೇಕು. ಆ ರಾಜನೀತಿ ಹೇಗಿರ್ಬೇಕು? ಸೂಪರ್ ಆಗಿರ್ಬೇಕು. ಯಾವ ಕಾಲಕ್ಕೆ ಹೇಗೆ ನಡ್ಕೊಳ್ಬೇಕು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡವನ್ನ ಹುಡುಗಾಟ, ಬಾಲಕ ಅಂತ ಕರೀತಾರೆ. ಆದ್ರೆ ಇಲ್ಲಿ ಒಂದೇನಾಗಿದೆ ಅಂದ್ರೆ, ನಮಗೆ ಪಾಂಡವರು ಕೌರವರು ಒಂದೇ ತರ ಸಂಬಂಧಿಕರು, ನಮಗೆ ಸಂಬಂಧ ಸಮಾನ. ಗುರುಪಾಂಡವರಿಗೆ ನೋಡಿ ಎಷ್ಟು ತೂಕದಲ್ಲಿ ಮಾತು ಹೇಳ್ತಾನೆ. ನಾಳೆ ಕೃಷ್ಣದೇವರು ಪಕ್ಷಪಾತಿ ಹಾಗೆ ಹೀಗೆ ಅಂತ ಆಗಬಾರದು. ಅದಕ್ಕೆ ಉದ್ಯೋಗ ಪರ್ವ ಎಲ್ಲ ಒಂದು ಅಕ್ಷರಗಳು ಶ್ರೇಷ್ಠ ಅಂತ ಹೇಳೋದು. ನಮಗಿಬ್ಬರ ಸಂಬಂಧ ಸಮಾನವಾಗಿದೆ. ಆದ್ದರಿಂದ ದ್ರುಪದ, ನೀನು ಹೇಗೆ ಮದುವೆಗೆ ಬಂದಿದೆಯೋ ನಾವು ಹಾಗೆ ಮದುವೆಗೆ ಬಂದಿರೋದು. ಆದ್ದರಿಂದ ಮದುವೆಗೆ ಬಂದವರು ಗಲಾಟೆ ಮಾಡ್ಕೊಂಡು ಹೋಗೋದು ಬೇಡ. ಮದುವೆ ಮುಗೀತು, ನಮ್ಮ ಮನೆಗೆ ಹೊಟ್ಟೋಗೋಣ ಸಂತೋಷವಾಗಿ. ಇಲ್ಲಿ ಇದನ್ನ ಬೆಳೆಸೋದು ಬೇಡ. ನೀವ್ ಹೇಳಿದ ಹಾಗೆ ಮಾಡೋಣ, ಆದ್ರೆ ಈಗ ಬೇಡ. ಮದುವೆಗೆ ಬಂದಿದೀವಿ, ಮದುವೆ ಕೆಲಸ ಮುಗಿಸ್ಕೊಂಡು ಸಂತೋಷವಾಗಿ ನಮ್ಮ ಮನೆಗೆ ಹೊಟ್ಟೋಗೋಣ. ನೀನು ಜ್ಞಾನದಲ್ಲೂ ದೊಡ್ಡವನು, ವಯಸ್ಸಲ್ಲೂ ದೊಡ್ಡವನು, ಮತ್ತೆ ವೃದ್ಧ. ಆದ್ದರಿಂದ ನಾವೆಲ್ಲ ನೀನ್ ಹೇಳ್ದಾಗ ಕೇಳ್ತೇವೆ, ನಿನ್ ಶಿಷ್ಯರು ನಾವು, ಡೌಟ್ ಇಲ್ಲ ಇದರಲ್ಲಿ. ಮೇಲಾಗಿ ದ್ರೋಣಾಚಾರ್ಯರು ಕೃಪಾಚಾರ್ಯರು ನಿನಗೆ ಸ್ನೇಹಿತರು. ಆ ಕಾರಣದಿಂದ ಧೃತರಾಷ್ಟ್ರ ನಿನ್ನನ್ನು ಯಾವಾಗಲೂ ಗೌರವ ಕೊಡ್ತಾನೆ, ಮರ್ಯಾದೆ ಮಾಡ್ತಾನೆ. ಆದ್ದರಿಂದ ನೀನು ಇಲ್ಲಿಂದ ನಮ್ಮಿಂದ ಹೋಗೋದು ಬೇಡ. ಯಾಕೆ? ನಿನಗಾದ್ರೆ ಪಾಂಡವರು ಮಾತ್ರ ಅಳಿಯರು, ಕೌರವ ನಿನಗೇನಿಲ್ಲ. ಅಳಿಯಂದಿರ ದೊಡ್ಡಪ್ಪನ ಮಕ್ಕಳು, ಅಷ್ಟು ಬಿಟ್ಬಿಟ್ರೆ ನೇರ ಸಂಬಂಧ ನಮಗೆ ಇಬ್ಬರಿಗೂ ಸಮಾನವಾಗಿರ್ತಕ್ಕಂಥ ಸಂಬಂಧ ಇದೆ. ಆದ್ದರಿಂದ ಪಾಂಡವರ ಕೆಲಸ ಹೇಗಾಗುತ್ತೆ ಅಂತ ಸಂದೇಶ ನೀನ್ ಕಳಿಸು. ನಮ್ಮನ್ ಕೇಳಬೇಕು ಅಂತಿಲ್ಲ. ನೀನ್ ಏನ್ ಹೇಳ್ತಿ, ಇದೆಲ್ಲ ಅಡ್ಮಿನ್ ಇದ್ದ ಹಾಗೆ, ವಾಟ್ಸಪ್ ಗ್ರೂಪ್ ಅಡ್ಮಿನ್ ಏನ್ ಹೇಳ್ತಾರೋ ಅದು ಯುಕ್ತಿಯುಕ್ತವಾದದ್ದು ಅಂತ ಸುಮ್ನೆ ಹೇಳಿದ್ದು. ಅದರಂತೆ ನೀನ್ ಏನ್ ಹೇಳ್ತಿ ನಮಗೆಲ್ಲ ಸಮ್ಮತ ಅದು. ಆದ್ದರಿಂದ ದುರ್ಯೋಧನ ಒಳ್ಳೆಯ ರೀತಿಯಲ್ಲಿ ಸಂಧಾನವನ್ನ ಮಾಡಿಕೊಳ್ಳೋದಾದ್ರೆ ಅಣ್ಣ ತಮ್ಮಂದ್ರಂತೆ ಇರ್ತಾರೆ, ಕ್ಷಯ ಆಗೋಲ್ಲ, ನಾಶ ಆಗಲ್ಲ. ಒಂದು ವೇಳೆ ದುರ್ಯೋಧನ ಏನಾದ್ರೂ ಗಲಾಟೆ ಮಾಡಿದ್ರೆ ಬೇರೆ ರಾಜರ ಹತ್ರಕ್ಕೆ ದೂತರನ್ನು ಕಳಿಸ್ಬಿಡು ಮೊದಲಿಗೆ. ಯಾಕೆ ಅಂದ್ರೆ ದುರ್ಯೋಧನ ಬೇರೆ ಬೇರೆ ರಾಜರ ಹತ್ರಕ್ಕೆ ನಮಗಿಂತ ಮೊದಲೇ ದೂತರನ್ನ ಕಳಿಸಿ ರೆಡಿ ಆಗ್ಬಿಡ್ತಾನೆ. ಜಾಗೃತಿ ಆಗಿರ್ಬೇಕು. ಅದಕ್ಕಾಗಿ ಮೊದಲು ಕಳಿಸು. ಆಮೇಲೆ ಕೊನೆಯದಾಗಿ ನೀ ಏನ್ ಮಾಡ್ಬೇಕು, ದೂತರನ್ನ ನಮ್ಮ ಹತ್ರ ಕಳಿಸ್ಬೇಕು. ಒಂದು ವೇಳೆ ಹಾಗಾಯ್ತು ಅಂತ ಇಟ್ಕೋ. ತಥೋ ದುರ್ಯೋಧನೋ ಮಂದಹ ಕ್ರುದ್ಧೇ ಗಾಂಡೀವ ಧನ್ವನಿ. ಒಂದು ವೇಳೆ ಹಾಗಾದ್ರೆ ಅಂದ್ರೆ ಸಂಧಿಗೆ ಒಪ್ಪಲಿಲ್ಲ ಅಂದ್ರೆ ಸಿಟ್ಟು ಮಾಡಿಕೊಂಡಂತಹ ಕ್ರುದ್ಧೇ ಗಾಂಡೀವ ಧನ್ವನಿ, ಗಾಂಡೀವ ಧನುರ್ಧಾರಿಯಾದ ಅರ್ಜುನನ ಸಿಟ್ಟಿಗೆ ವಶನಾದಂತಹ ದುರ್ಯೋಧನ ಬಂಧು ಬಾಂಧವರ ಜೊತೆಯಲ್ಲಿ ಸತ್ತು ನಾಶ ಹೊಂದಿಬಿಡ್ತಾನೆ. ಆದ್ದರಿಂದ ಆ ಕೆಲಸ ಮಾಡ್ಲಿಕ್ಕೆ ಮೊದಲು ನೀನೇನ್ ಮಾಡ್ಬೇಕು, ದೂತರನ್ನು ಕಳಿಸು, ನಾವೆಲ್ಲ ಮನೆಗೆ ಹೊರಟೋಗ್ತೀವಿ ಅಂತ ಹೇಳ್ತಿದ್ದ ಹಂಗೆ ವಿರಾಟ ಮದುವೆಗೆ ಬಂದಿದ್ದ ಎಲ್ಲರ ಜೊತೆಯಲ್ಲೇ ಕೃಷ್ಣದೇವರನ್ನು ಎಲ್ಲರನ್ನ ಅವರವರ ಮನೆ ಕಳಿಸ್ಕೊಟ್ಬಿಟ್ಟ. ಅವರೆಲ್ಲ ಅವರವರ ಮನೆಗೆ ವಾಪಸ್ ಹೊರಟೋಗ್ಬಿಟ್ರು. ದ್ವಾರಕಾಂತು ಗತೆ ಕೃಷ್ಣ ಯುಧಿಷ್ಠಿರ ಪುರೋಗಮ ಚಕ್ರುಸ್ಸಾಂಗ್ರಾಮಿಕಂ ಕರ್ಮ ವಿರಾಟಶ್ಚ ಮಹೀಪತಿ ತತಃ ಸಂಪ್ರೇಷಯಾಮಾಸ ವಿರಾಟಃ ಸಹ ಬಾಂಧವೈಃ ಸರ್ವೇಷಾಂ ಭೂಮಿಪಾಲಾನಾಂ ದ್ರುಪದಶ್ಚ ಮಹೀಪತಿ ವಚನಾತ್ ಕುರು ಸಿಂಹಸ್ಯ ಮತ್ಸ್ಯಪಾಂಚಾಲಯೋಸ್ತಥಾ ಸಮಾಜಗ್ಮುರ್ಮಹೀಪಾಲಾಃ ಸಂಪ್ರಕೃಷ್ಟಾ ಮಹಾಬಲಾಃ ತಚ್ಛ್ರುತ್ವಾ ಪಾಂಡುಪುತ್ರಾಣಾಂ
ತಮಾಗಚ್ಚನ್ ಮಹಾಬಲಂ ಧೃತರಾಷ್ಟ್ರ ಸುತಶ್ಚಾಪಿ ಸಮಾನಿನ್ಯೇ ಮಹೀಪತೀನ್ ಸಮಾಕುಲ ಮಹೀರಾಜನ್ ಕುರು ಪಾಂಡವ ಕಾರಣಾತ್ ತದಾ ಸಮಭವತ್ಕೃತ್ಸ್ನಾ ಸಂಪ್ರಯಾಣೆ ಮಹೀಕ್ಷಿತಾಂ ಸಂಕುಲಾ ಚ ತದಾ ಭೂಮಿಃ ಚತುರಂಗ ಬಲಾನ್ವಿತ ಬಲಾನಿ ತೇಷಾಂ ಭೀಮಾನಿ ಆಗಚ್ಚಂತಿ ತತಸ್ತತಃ ಚಾಲಯಂತಿ ವಗಾನ್ ದೇವೀಂ ಸಪರ್ವತ ವನಾಮಿಮಾಂ ತತಃ ಪ್ರಜ್ಞಾ ವಯೋವೃದ್ಧಂ ಪಾಂಚಾಲ್ಯ ಸ್ವಪುರೋಹಿತಂ ಕುರುಭ್ಯಃ ಪ್ರೇಷಯಾಮಾಸ ಯುಧಿಷ್ಠಿರ ಮತೆ ಸ್ಥಿತಃ. ಕೃಷ್ಣ ದ್ವಾರಕೆಗೆ ಹೋಗ್ತಾ ಇದ್ದಾನೆ. ಕೃಷ್ಣ ದ್ವಾರಕೆಗೆ ವಾಪಸ್ಸು ಹೋಗುವ ಸಂದರ್ಭದಲ್ಲೇ ಇಲ್ಲಿ ತಮ್ಮ ಸಂಬಂಧಿಕರ ಜೊತೆಯಲ್ಲಿ ಫಟ್ ಸರ್ಕಲ್, ಕೃಷ್ಣ ಫಟ್ ಸರ್ಕಲ್ ಇಲ್ಲ ಅಂತಿಲ್ಲ, ಆದ್ರೂ ಕೂಡ ಸಂಬಂಧ ಸಮಾನವಾಗಿರೋದ್ರಿಂದ ನೋಡೋಣ, ಅವರವರ ಸ್ವಭಾವ ಗೊತ್ತಾಗ್ಲಿ ಲೋಕಕ್ಕೆ ಅನ್ನೋದು ಭಗವಂತನ ಉದ್ದೇಶ. ಏನ್ ಮಾಡ್ದ, ಹೊರಟು ಬಿಟ್ಟ ಈ ಕೃಷ್ಣ ದ್ವಾರಾವತಿಗೆ. ಧರ್ಮರಾಜ, ವಿರಾಟ ಅವರೆಲ್ಲ ಸೇರ್ಕೊಂಡು ಯುದ್ಧ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಯುದ್ಧಕ್ಕೆ ಏನೇನ್ ಮಾಡಬೇಕೋ ಆ ಕೆಲಸ ಎಲ್ಲ ಆರಂಭ ಮಾಡಿಬಿಟ್ರು. ವಿರಾಟ, ದೃಪದ ಅವರ ಸಂಬಂಧಿಕರ ಜೊತೆಯಲ್ಲಿ ಎಲ್ಲ ರಾಜರುಗಳು ನೋಡಿ, ದೃಪದ ರಾಜನ ತಲೆಯಲ್ಲಿ ಬಂದ ರಾಜರುಗಳ ಹೆಸರು ನೋಡಿ ಹೇಗಿದೆ. ಆ ಎಲ್ಲ ರಾಜರ ಹತ್ರಕ್ಕೆ ದೂತರನ್ನು ಕಳಿಸ್ಬಿಟ್ರು, ನೀವು ರೆಡಿಯಾಗಿ ಬನ್ರಿ ಅಂತ. ಧರ್ಮರಾಜನ ಮಾತಿನಂತೆ ಮತ್ಸ್ಯ, ಪಾಂಚಾಲ, ದೇಶಾಧಿಪತಿಯಾಗಿರತಕ್ಕ ವಿರಾಟ, ದೃಪದರ ಮಾತಿನಂತೆ ಎಲ್ಲ ರಾಜರುಗಳು, ಅಂದ್ರೆ ಯಾರ್ಯಾರಿಗೆ ಪಾಂಡವರ ಜೊತೆಯಲ್ಲಿ ಸೇರಬೇಕು ಅನ್ನೋ ಅಪೇಕ್ಷೆ ಇದೆ ಆ ಎಲ್ಲ ರಾಜರು ಓಡ್ ಬಂದ್ರು. ಯಾವಾಗ ಪಾಂಡವರ ಹತ್ತಿರಕ್ಕೆ ಬಳಿ ದೊಡ್ಡ ದೊಡ್ಡ ರಾಜರುಗಳೆಲ್ಲ ಸೈನ್ಯ ಸಮೇತರಾಗಿ ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ದುರ್ಯೋಧನನ್ ಗೊತ್ತಾಯ್ತೋ, ಅವನು ಕೂಡ ತನ್ನ ಪಕ್ಷಪಾತಿಗಳಾದಂತಹ ಅಸುರಾವತಾರಿಗಳು, ಅಸುರಾವೇಶಯುಕ್ತರೂ ಆದಂತಹ ಮತ್ತೆ ಸಾತ್ವಿಕರಾದ್ರೂ ಅಸುರಾವೇಶಯುಕ್ತರಾಗಿದ್ದಂತಹ ರಾಜರನ್ನೆಲ್ಲ ತನ್ನ ಹತ್ರ ಕರೆಸ್ಕೊಂಡ. ಏನ್ ಹೇಗಿದೆ, ಕುರುಪಾಂಡವರ ನಿಮಿತ್ತವನ್ನ ಮಾಡಿಕೊಂಡು ಎಲ್ಲ ರಾಜರು ಅವರವರ ಶ್ರದ್ಧೆ, ಅವರವರ ಸ್ವಭಾವಕ್ಕನುಗುಣವಾಗಿ ಆಯಾ ಪಾರ್ಟಿಗಳಲ್ಲಿ ಸೇರ್ತಾ ಇದ್ದಾರೆ. ಇಡೀ ಭೂಮಿ ಚತುರಂಗ ಸೈನ್ಯದಿಂದ ಮುಚ್ಚಿ ಹೋಯ್ತು ನೋಡಿ. ಬೇರೆ ಬೇರೆ ದೂರ ದೂರದ ಊರುಗಳಿಂದ ನದಿಗಳನ್ನು ದಾಟಬೇಕು, ಕಾಡುಗಳನ್ನು ದಾಟಬೇಕು, ಪರ್ವತಗಳನ್ನು ದಾಟ್ಕೊಂಡ್ ಬರ್ಬೇಕು. ದಾಟ್ಕೊಂಡ್ ಬರ್ಲಿಕ್ಕಾಗಿ ಎಲ್ಲ ಬರ್ತಾ ಇರೋ ಸಂದರ್ಭದಲ್ಲಿ ಭೂಮಿ ನಡುಗೋಯ್ತಂತೆ. ಅವರವರ ಪಾರ್ಟಿಗಳಿಗೆ ಸೇರ್ಲಿಕ್ಕಾಗ ಆಯಾ ರಾಜರುಗಳು ಕೆಲವರು ಕೌರವರ ಹತ್ರ, ಕೆಲವರು ಪಾಂಡವರ ಹತ್ರ ಬರುವಾಗ ಪಾಂಚಾಲ ದೇಶಕ್ಕೆ ಅಧಿಪತಿಯಾದಂತಹ ವೃದ್ಧನಾದ ದೃಪದ ಧರ್ಮರಾಜನ ಮಾತನ್ನ ತಿಳಿದು ತನ್ನ ಜ್ಞಾನವೃದ್ಧ ವಯೋವೃದ್ಧನಾದಂತಹ ಪುರೋಹಿತರನ್ನ ಸಂಧಾನಕ್ಕಾಗಿ ಆರಂಭದಲ್ಲಿ ಯಾರ ಹತ್ರ ಕಳಿಸ್ಕೊಟ್ಟ, ದುರ್ಯೋಧನನ ಹತ್ತಿರಕ್ಕೆ ಹಸ್ತಿನಾವತಿಗೆ ಕಳಿಸಿಕೊಡ್ತಾ ಇದ್ದಾನೆ. ಎಂಥ ಅದ್ಭುತ ಸ್ಟಾರ್ಟಿಂಗ್ ನೋಡಿ ಅನ್ನುವಲ್ಲಿಗೆ ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ಪಂಚಮೋಧ್ಯಾಯ ಸೇನೋದ್ಯೋಗ ಪರ್ವಣಿ ಪಂಚಮೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕವಾದ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 5ನೇ ಅಧ್ಯಾಯ ಮುಗಿತದೆ. ಸೇನೋದ್ಯೋಗ ಪರ್ವದಲ್ಲಿ 5ನೇ ಅಧ್ಯಾಯ ಜೊತೆಯಲ್ಲಿ ಇವತ್ತಿನ ಪಾಠವೂ ಮುಗಿತಾ ಇದೆ. ಉದ್ಯೋಗ ಪರ್ವ 5 ಅಧ್ಯಾಯಗಳ ಪಂಚಮ ಅಂದ್ರೆ ಕಾರ್ಯಸಿದ್ಧಿ. ಪಾಂಡವರ ಕಾರ್ಯಸಿದ್ಧಿಗಾಗಿ ಏನು ಹೊರಟಿದೆ ಅದು ನಮ್ಮ ನಿಮ್ಮೆಲ್ಲರ ತತ್ವಜ್ಞಾನ ಕಾರ್ಯಸಿದ್ಧಿಗೆ ಅನುಕೂಲವಾಗಲಿ ಅಂತ ಹರಿವಾಯು ಗುರುಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಯೋಗ 5 ಅಧ್ಯಾಯದೊಂದಿಗೆ ಮುಗಿಸ್ಬೇಕು ಅನ್ನುವ ಆಲೋಚನೆ ನನಗೂ ಇರಲಿಲ್ಲ. ಆಗ 5 ಅಧ್ಯಾಯಗಳಲ್ಲೇ ಪಾಠ ಮುಗಿದಿರುವಂತದ್ದು ನಮ್ಮ ನಿಮ್ಮೆಲ್ಲರ ಕಾರ್ಯಸಿದ್ಧಿಗೆ ದ್ಯೋತಕ. ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಯಾವ ಯಾವ ಕಾರ್ಯಗಳಿದೆ, ಸಂಕಲ್ಪ ಇದೆ, ಆ ಎಲ್ಲ ಸಂಕಲ್ಪವೂ ಸಿದ್ಧವಾಗಿ ಶ್ರೀಕೃಷ್ಣ ಪಾಂಡವರಿಗೆ ಜಯವನ್ನ ಕೊಟ್ಟಂತೆ ಅಂತರ್ಯಾಮಿಯಾದ ನಾರಾಯಣ ಮಧ್ವನ ಮೂಲಕ ನಮಗೆ ತತ್ವಜ್ಞಾನದ ಪ್ರಾಪ್ತಿಯನ್ನ, ದುರ್ಮತಗಳ ಮೇಲಿನ ಜಯವನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಚಿಂತನೆಯಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವೈಭವದ ಚಿಂತನೆಗಳನ್ನ ನಾಳೆಯಿಂದ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.